ನಿನ್ನೆಯ ದಿವಸ ಪೀಠಿಕೆಯಲ್ಲಿ ಒಂದು 4 ಮಾತುಗಳನ್ನು ಹೇಳಿದ್ವಿ. ಈ ದೇವಿ ಅಂದರೆ ಯಾರು, ಈಕೆ ಚರಿತ್ರೆ ಏನು, ಈಕೆ ಕಥೆ ಏನು, ಈಕೆ ವೃತ್ತಾಂತವೇನು, ಈಕೆ ಕೂಡ ನಮ್ಮ ನಿಮ್ಮಂಗೆ ಎಲ್ಲರಲ್ಲಿ ತಾಯಿ ತಂದೆಯರಲ್ಲಿ ಜನ್ಮ ತಾಳಿದ್ಲು, ಏನು ಇವಳ ಕಥೆ ಅನ್ನುವ ವಿಚಾರವನ್ನು ನೋಡಿದ್ವಿ. ಪುರಾಣವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ವಿಷಯವನ್ನು ನಿಮಗೆ ಹೇಳಬೇಕು. ದೇವಿ ಪುರಾಣದಲ್ಲಿ ಒಂದು ಮಾತನ್ನು ಬರೀತಾರೆ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರವನ ಆಕಾಶ ಪರಮೇಶ. ಅಂದರೆ ಪರಮ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅತ್ಯುನ್ನತವಾಗಿರ್ತಕ್ಕಂಥದ್ದು. ಅಂಥ ಪರಾತ್ಪರ ಪರಮ ಸ್ವರೂಪಿಯಾಗಿರ್ತಕ್ಕಂಥ ತಾಯಿಯೇ ಇವತ್ತು ಜ್ಯೋತಿ ಸ್ವರೂಪವಾಗಿ ಜಗತ್ತನ್ನು ಬೆಳಗ್ತಾ ಇದ್ದೀನಿ ನೀನು. ಅಂಥ ತಾಯಿಗೆ ವಂದನೆಗಳನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾರೆ. ಈ ಪುರಾಣವನ್ನು ನೀವೆಲ್ಲ ಕೇಳಕತ್ತೀರಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಸಂಗೀತ ಬಾರಿಸ್ತಾ ಇದ್ದಾರೆ, ಶಾಂತವಾದ ಪ್ರಶಾಂತವಾದ ವಾತಾವರಣ, ನಾವೆಲ್ಲ ಕುಂತಿದ್ದೀವಿ. ಆದರೆ ನಮ್ಮ ಮನಸ್ಸುಗಳು ಯಾವ್ಯಾವುದರಲ್ಲಿದ್ದವೋ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಭಸ್ಮವನ್ನು, ಒಂದು ವಿಭೂತಿಯನ್ನು ತಂದು ಇಟ್ಟರೆ, ನಿಮ್ಮ ಮನೆಯಿಂದ ಒಂದು ವಿಭೂತಿಯನ್ನು ತಂದು ಇಲ್ಲಿ ಇಟ್ಟರೆ ನಮ್ಮೆಲ್ಲರಿಗಿಂತ ಸುಂದರವಾಗಿ ಆ ವಿಭೂತಿಗಳು, ಭಸ್ಮಗಳು ದೇವಿ ಪುರಾಣವನ್ನು ಕೇಳ್ತವಂತ. ಆ ಪ್ರಕಾರವಾಗಿ ಭಸ್ಮವನ್ನು ತಂದಿಟ್ಟು 11 ದಿವಸಗಳ ಮಂಗಲವಾದ ನಂತರ ಅದನ್ನು ನಿಮ್ಮ ಮನೆಗೆ ಒಯ್ದು ಹಚ್ಚಿಕೊಂಡ್ರೆ ಅದು ಬಹಳ ಯೋಗ್ಯ ಅಂತಕ್ಕಂಥ ಮಾತನ್ನು ಚಿದಾನಂದ ಅವಧೂತರು ಹೇಳ್ತಾರೆ. ಹಾಗೆ ನಾಳೆ ಬರುವಾಗ ಅದೇನು ಭಸ್ಮ ಅಂತಂದರೆ, ವಿಭೂತಿ ಅಂದರೆ ಒಂದೇನು 500, 600, 1,00,000, 2,00,000 ಬೀಳಂಗಿಲ್ಲ. 2 ರೂಪಾಯಿ 5 ರೂಪಾಯಿದೊಳಗೆ ಒಂದು ಭಸ್ಮ ಸಿಗ್ತದೆ. ನೀವು ತಂದು ಇಟ್ರಿ ಅಂತಂದ್ರೆ ಸುಮ್ಮನೆ ಇಟ್ಬಿಡ್ರಿ. ಅದು ನನ್ನ ಭಸ್ಮ ಅಲ್ಲಿ ಕುಂತ ಹಂಗೆ ಅನ್ಕೋಬೇಡ್ರಿ. ಅವರು ದೊಡ್ಡದದ, ನನ್ನ ಸಣ್ಣದದ, ತಂದು ಇಡಬೇಕು. 11 ದಿವಸ ಆದಮೇಲೆ ಒಯ್ಬೇಕು. ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಜ್ವರ ಬಂದ್ರೆ, ಭಯ ಬಂದ್ರೆ, ಕೆಟ್ಟ ಕನಸುಗಳು ಬಿದ್ದರೆ ಅದನ್ನು ಉಪಯೋಗ ಮಾಡತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಅವಕಾಶವನ್ನು ನೀವೆಲ್ಲ ಬಳಸ್ಕೊಳ್ಬೇಕಂತಕ್ಕಂಥ ಮಾತನ್ನು ಇಲ್ಲಿ ಪುರಾಣಕರ್ತರು ಹೇಳ್ತಾರೆ. ಈ ಮಹಾಪುರಾಣ ಯಾರ ಮನೆಯಲ್ಲಿ ಇರ್ತದೆ ಹೇಳ್ತಾರೆ ಇಲ್ಲಿ. ಮೋಕ್ಷ ಕಾಮೋದಾವುದಿವುದ, ಯಾರಿಗೆ ಏನು ಅಪೇಕ್ಷೆ ಇದೆಯೋ ಆ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಅಂದುಕೊಂಡು, ಅದಕ್ಕೆ ಒಂದು ಮಾತು ಹೇಳ್ತಾರೆ ದೇವರಲ್ಲಿ, ಭಗವಂತನ ಎದುರಿಗೆ ನಿಂತುಕೊಂಡು, ತಾಯಿ ಎದುರಿಗೆ ನಿಂತುಕೊಂಡು, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಅಲ್ಲಿ ಎದುರುಗಡೆ ನಿಂತುಕೊಂಡು ಅಮ್ಮ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದಂತ. ಯಾಕೆ ಹೇಳ್ತಾರೆ ಈ ಮಾತಂದ್ರೆ, ನಮಗೆ ಏನು ಬೇಕಂತ ಅವ್ರಿಗೆ ಗೊತ್ತದ, ನನಗೇನು ಅಪೇಕ್ಷೆ ಆದಂತ ಆ ತಾಯಿಗೆ ಗೊತ್ತದ. ಅದಕ್ಕೆ ನನ್ನ ಮನಸ್ಸಿನ ಇಷ್ಟಾರ್ಥವನ್ನು ಪೂರೈಸು. ನಿಮ್ಮ ಭಗವಂತನಲ್ಲಿ ಯಾವುದೇ ಬೇಡಿಕೆ ಇರಲಿ, ಅದು ಶಿವನ ಗುಡಿ ಇರಲಿ, ಲಕ್ಷ್ಮಿಯ ಗುಡಿ ಇರಲಿ, ಸರಸ್ವತಿಯ ಗುಡಿ ಇರಲಿ, ಬ್ರಹ್ಮನ ಗುಡಿ ಇರಲಿ, ವಿಷ್ಣುವಿನ ಗುಡಿ ಇರಲಿ, ಮೌನೇಶ್ವರ ಗುಡಿ ಇರಲಿ, ಗ್ರಾಮದೇವಿ ಗುಡಿ ಇರಲಿ, ಆಂಜನೇಯ ದೇವಸ್ಥಾನ ಇರಲಿ, ಶರಣಬಸವೇಶ್ವರ, ಯಾವುದೇ ಇದ್ದರೂ ಕೂಡ ನೀವಲ್ಲಿ ಎದುರು ನಿಂತುಕೊಂಡು ಒಂದು ನಮಸ್ಕಾರವನ್ನು ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ಅನ್ನೋದು ಭಗವಂತನಿಗೆ ಗೊತ್ತಾಗ್ತದೆ. ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ದೇವರಿಗಾಗಿ ಅಲ್ಲ, ಇದು ಪಕ್ಕ ತಿಳ್ಕೊರಿ ನೀವು. ಅದಕ್ಕೆ ಒಬ್ಬ ಮಾತು ಹೇಳ್ತಾರೆ, ಒಂದು ಶರಣರು ಒಂದು ಚಂದ ಹೇಳ್ತಾರೆ, ಹಸುವಿಗೆ ಹತ್ತಿ ಕಾಳು ಹಾಕುವುದು, ಹಸುವಿಗೆ ಹತ್ತಿ ಕಾಳು ಹಾಕುವುದು ಹೆಚ್ಚು ಹಾಲು ಕೊಡಲಿ ಅಂದಲ್ಲದೆ ದನಗಳ ಮೇಲಿನ ಪ್ರೀತಿಯಿಂದಲ್ಲವಯ್ಯ. ಯಾಕೆ ನಿಮ್ಮ ಮನೆಯೊಳಗೆ ಆಕಳಕ್ಕೆ ನಾವು ಹೆಚ್ಚು ಹತ್ತಿ ಕಾಳು ಹಾಕ್ತೀವಿ, ಹುಲ್ಲು ಹಾಕ್ತೀವಿ ಅಂದ್ರೆ ಹೆಚ್ಚು ಹಾಲು ಕೊಡಲಿ, ಇವತ್ತು ಲೀಟ್ರ್ ಕೊಟ್ಟದ, ನಾಳೆಗೆ 1.5 ಲೀಟ್ರ್ ಕೊಡಲಿ, ನಾಳೆ 2 ಲೀಟ್ರ್ ಕೊಡಲಿ ಅಂತ ಹಾಕ್ತೀವಿ, ಹೊರತಾಗಿ ಪಶುವಿನ ಮೇಲಿನ ಪ್ರೀತಿಯಿಂದಲ್ಲವಯ್ಯ. ಗಿಡಗಳಿಗೆ ನೀರು ಹಾಕುವುದು ಹೆಚ್ಚು ಹಣ್ಣು ಕೊಡಲಿ ಎಂದಲ್ಲದೆ, ಗಿಡಗಳಿಗೆ ನೀರು ಹಾಕುವುದು ಹೆಚ್ಚು ಹಣ್ಣು ಕೊಡಲಿ ಎಂದಲ್ಲದೆ ನಿಸರ್ಗದ ಮೇಲಿನ ಪ್ರೀತಿಯಿಂದಲ್ಲವಯ್ಯ. ನಿನ್ನನ್ನು ಅರ್ಚಿಸುವುದು, ಆರಾಧಿಸುವುದು, ಪೂಜಿಸುವುದು ನನಗಾಗಿ ಅಲ್ಲದೆ ನಿನಗಾಗಿ ಅಲ್ಲವಯ್ಯ ಅಂತಕ್ಕಂಥ ಮಾತಾಡ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿದೀವಿ ಅಂದ್ರೆ ಅಲ್ಲಿ ನಮ್ಮದೊಂದು ಏನಾದರೂ ಬೇಡಿಕೆ ಇದ್ದೇ ಇರ್ತದೆ. ನನ್ನ ಹಿಡ್ಕೊಂಡು ಒಂದು ಮಾತು ಹೇಳ್ತೀನಿ, ಯಾರಾದರೂ ದೇವಸ್ಥಾನದ ಮುಂದೆ ನಿಂತು ಅಪ್ಪ ಶರಣಬಸಪ್ಪ ತಂದಿ ವೀರಭದ್ರ ನೀ ಆರಾಮಿರು ತಂದಿ, ನನ್ನ ಚಿಂತೆ ಮಾಡಬೇಡ ಅಂತಂದವ್ರು ಯಾರೋ ಇದ್ದೀರೇನಿಲ್ಲ?
ಅಮ್ಮ ಏಳೂರು ತಾಯಿ ಗ್ರಾಮದೇವಿ ನೀ ಆರಾಮಿರು ತಾಯಿ, ನಾನು ಚಿಂತೆ ಮಾಡಬೇಡ ಅಂದವ್ರು ಯಾರ ಇದ್ದೀವ? ಇಲ್ಲ, ನಮಗೆಲ್ಲರಿಗೂ ನಮ್ಮ ಚಿಂತೆ, ನಮ್ಮ ಬದುಕಿನ ಚಿಂತೆ ನಮಗೆ. ಆದರೂ ತಾಯಿ ಅಂತಳಂತ ನಿಮ್ಮೆಲ್ಲರ ಬದುಕಿನ ಭಾರ ನನ್ನದು, ಆದ್ರೆ ಭಕ್ತಿ ಒಂದನ್ನು ನನಗೆ ಕೊಡ್ರಿ ಅಂತ ಕೇಳ್ತಾಳ ತಾಯಿ. ನನಗೆ ಕಾಯಿ ಕರ್ಪೂರ ಹೂವು ಬೆಳ್ಳಿ ಬಂಗಾರ ಏನು ಕೊಡ್ತೀರಿ ಕೊಡ್ರಿ, ಆದರೆ ಭಕ್ತಿ ಒಂದನ್ನು ನನಗೆ ಕೊಡ್ರಿ ಅಂತಕ್ಕಂಥ ಮಾತು ಆ ತಾಯಿ ಕೇಳ್ತಾಳೆ. ನಾನು ಭಾಳ ಸಲ ಒಂದು ಮಾತು ಹೇಳ್ತಿರ್ತೀನಿ, ಮನೆಯಲ್ಲಿ ಅಡುಗೆ ಮಾಡುವಾಗ ಸಾಂಬಾರು ಅಂತ ಮಾಡ್ತಾರಲ್ಲ, ಬ್ಯಾಳೆ ಅಂತ ಮಾಡ್ತಾರಲ್ಲ, ಆ ಬ್ಯಾಳೆ ಒಳಗೆ ನೀವು ಕರಿಬೇವು ಹಾಕೋದು ಬಿಡ್ರಿ, ಒಂದು ದಿವ್ಸ ನೋಡ್ರಿ, ಬೇಕಾದ್ರೆ ನಾಳೆ ಟೆಸ್ಟ್ ಮಾಡಿರಿ. ಕರಿಬೇವು ಹಾಕೋದು ಬಿಟ್ರಿ ಅಂದ್ರೆ ನಿಮ್ಮ ಮನೆಯವ್ರು ಎಂದಾರು ಬಂದು ಕರಿಬೇವು ಯಾಕೆ ಹಾಕಿಲ್ಲ ಅಂತ ಕೇಳಲ್ಲ. ಕೊತ್ತಂಬರಿ ಹಾಕೋದು ಬಿಟ್ರೆ ಯಾಕೆ ಕೊತ್ತಂಬರಿ ಹಾಕಿಲ್ಲ ಅಂತ ಕೇಳಂಗಿಲ್ಲ. ಮಸಾಲೆ ಹಾಕೋದು ಬಿಟ್ಟರೆ ಯಾಕೆ ಹಾಕಿಲ್ಲ ಅಂತ ಕೇಳಂಗಿಲ್ಲ. ಆದ್ರೆ ಉಪ್ಪು ಹಾಕೋದು ಬಿಟ್ಟು ನೋಡ್ರಿ ಒಂದು ದಿವ್ಸ, ಸುಮ್ಮನೆ ಟೆಸ್ಟ್ ಮಾಡಿರಿ ನಾಳೆಗೆ. ಕೇಳಿದ್ರೆ ನನ್ನ ಹೆಸರು ಹೇಳಿ ಗುರುಗಳು ಹೇಳ್ಯಾರ ಅಂತ ಹೇಳಿ. ಉಪ್ಪು ಹಾಕೋದು ಒಂದು ವೇಳೆ ಬಿಟ್ರಿ ಅಂದ್ರೆ ಏನಂತಾರೆ, ನಿಮ್ಮವ್ವ ಅಡುಗೆ ಮಾಡ್ಲಿಕ್ಕೆ ಹಿಂಗೆ ಕಲಿಸ್ಯಾಳ ನೀನು ಅಂದ್ರೆ. ಕರಿಬೇವು ಕೊತ್ತಂಬರಿ ಮಸಾಲೆ ರೇಟ್ ಜಾಸ್ತಿ ಇದ್ರೂ ಅದು ಹಾಕಿದ್ದು ಹಾಕ್ಲಾರ್ದು ಗೊತ್ತಾಗಿಲ್ಲ, ಉಪ್ಪಿನ ರೇಟ್ ಬಹಳ ಕಡಿಮೆ ಇದ್ರೂ ಅದು ಹಾಕ್ಲಾರ್ದು ಗೊತ್ತಾಗ್ತದ. ಹಂಗೆ ದೇವರಿಗೆ ನಮ್ಮ ಹಾರ, ನಮ್ಮ ಹೂವು, ನಮ್ಮ ಕಾಯಿ, ನಮ್ಮ ಕರ್ಪೂರ, ನಮ್ಮ ಬೆಳ್ಳಿ, ನಮ್ಮ ಬಂಗಾರ, ನಮ್ಮ ದೀಡ್ ನಮಸ್ಕಾರಕ್ಕಿಂತ ಅದನ್ನು ಮಾಡೋದ್ರಿಂದ ನಮ್ದು ಏನು ಭಕ್ತಿ ಅದ ಉಪ್ಪು, ಅದನ್ನು ಮಾತ್ರ ತಾಯಿ ಕೇಳ್ತಾರೆ ಅನ್ನೋ ಮಾತನ್ನು ಭಾಳ ಚೆನ್ನಾಗಿ. ಈ ಪ್ರಕಾರವಾಗಿ ತಕ್ಷಕವು ಈ ಪುರಾಣವನ್ನು ತಗೊಂಡು ನಿಮ್ಮ ಮನೆಯೊಳಗೆ ನೀವು ಓದ್ರಿ ಅಥವಾ ಬಿಡ್ರಿ. ಈ ಪುರಾಣವನ್ನು ತೆಗೆದುಕೊಂಡು ನಿಮ್ಮ ಮನೆಯೊಳಗೆ ಒಂದು ಕೆಂಪು ವಸ್ತ್ರದಲ್ಲಿ, ಒಂದು ಹಸಿರು ವಸ್ತ್ರದಲ್ಲಿ ಅಥವಾ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಅದನ್ನು ಸುತ್ತಿ ಅದಕ್ಕೊಂದಿಷ್ಟು ಅರಿಶಿಣ ಕುಂಕುಮ ಹಾಕಿ ಸುಮ್ಮನೆ ನಿಮ್ಮ ಮನೆಯ ಒಂದು ಮಾಡದಲ್ಲಿ ದೇವರ ಮನೆಯಲ್ಲಿ ಇಟ್ಟರೆ ಎಷ್ಟು ಚಂದ ಹೇಳ್ತಾರೆ. ಹಿಂಗೆ ಓದಬೇಕು ಹಾಗೆ ಓದಬೇಕು ಏನೂ ಹೇಳಂಗಿಲ್ಲ. ಸುಮ್ಮನೆ ತೊಗೊಂಡು ನಿಮಗೆ ಓದ್ಲಕ್ಕೆ ಬರಂಗಿಲ್ಲ, ಅಕ್ಷರ ಜ್ಞಾನ ಇಲ್ಲ ಅಂತಂದರೆ ಸುಮ್ಮನೆ ತೊಗೊಂಡು ಒಂದು ಹಳದಿ ಬಣ್ಣದ್ದು, ಹಸಿರು ಬಣ್ಣದ್ದು, ಕೆಂಪು ಬಣ್ಣದ್ದು ಒಂದು ಕುಪ್ಪಸ ಕಣದಲ್ಲಿ ಅದನ್ನು ಅರಿಶಿಣ ಕುಂಕುಮ ಹಾಕಿ ಕಟ್ಟಿ ಸುಮ್ಮನೆ ಒಂದು ಕಡೆ ಇಟ್ಟರೆ ನಿಮ್ಮ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ. ತಕ್ಷಕವು ಆ ಮನೆಯೊಳಗೆ ಚೇಳುಗಳು ಬರಂಗಿಲ್ಲ. ವೃಶ್ಚಿಕವು, ತಕ್ಷಕವು ವೃಶ್ಚಿಕವು ಭೂತ ಪ್ರೇತಗಳು ಬಂದು ಮನೆ ಬಾಗಿಲ್ದಾಗ ನಿಂತು ಅಮ್ಮ ತಾಯಿ ಹಾಳಲ್ಲಿ ಅಂತಕೊಂಡು ವಾಪಸ್ ಹೋಗ್ತಾವಂತ ಹೇಳ್ತಾರೆ. ಸುಮ್ಮನೆ ಇಟ್ರೆ ನೈವೇದ್ಯ ಇಲ್ಲ, ಏನೇನೇನಿಲ್ಲ, ಸುಮ್ಮನೆ ನಿಮ್ಮ ದೇವ್ರ ಪೂಜೆ ಮಾಡಿ ನಮಸ್ಕಾರ ಮಾಡೋ ಮುಂದೆ ಅದಕ್ಕೂ ಒಂದಿಷ್ಟು ನಮಸ್ಕಾರ ಮಾಡಿದರೆ ಸಾಕು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಈ ಮಹಾಪುರಾಣವು ಯಾರ ಮನೆಯಲ್ಲಿ ಇರ್ತದೋ ಅಲ್ಲಿ ಆ ಮನೆಯಲ್ಲಿ ಹಾವು, ಚೇಳು, ದೆವ್ವ, ಭೂತಗಳ ವಾಸ ಇರುವುದಿಲ್ಲ. ನೋಡ್ರಿ ದೇವರು ಎಷ್ಟು ಸರಳ ಇದ್ದಾನಂದ್ರೆ, ದೇವರು ಭಾಳ ಸರಳ ಇದ್ದಾನ, ಅವನು ಭಾಳ ಗಂಭೀರ ಮಾಡಿಟ್ಟವ್ರು ನಾವೇ. ಅಷ್ಟು ಸರಳವಾಗಿರ್ತಕ್ಕಂಥ ಪರಮಾತ್ಮನನ್ನ ಭಾಳ ಗಂಭೀರವಾಗಿಟ್ಟುಕೊಂಡು ಆ ದೇವ್ರು ಹಂಗ ಈ ದೇವ್ರು ಹಿಂಗ ಅಂತ ಮಾತಾಡಿ ದೇವರನ್ನು ನಾವು ವಜ್ಜೆ ಮಾಡ್ತಕ್ಕಂಥವ್ರು ನಾವು ಹೇಳ್ತಾರೆ. ಉರುಕ, ವ್ಯಾಘ್ರ, ಹುಲಿ, ಸಿಂಹಗಳು ಕೂಡ ನಿಮ್ಮ ಮನೆ ಹತ್ರ ಸುಳಂಗಿಲ್ಲ ಬಿಡಿ. ಊರೊಳಗೆ ಹುಲಿ ಸಿಂಹಗಳು ಬರಂಗಿಲ್ಲ. ಆದ್ರೆ ಹಾವು, ಚೇಳು, ವೃಕತೋಳಗಳು, ಭೂತ ಪಿಶಾಚಿಗಳು, ಕೆಟ್ಟ ಕನಸುಗಳು, ಜ್ವರ ಇತ್ಯಾದಿಗಳು ನಿಮ್ಮ ಮನೆಯಲ್ಲಿ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆ ಪ್ರಕಾರ ಅಷ್ಟೇ ಅಲ್ಲ, ಅವು ಬರಂಗಿಲ್ಲ ಮಾತ್ರವಲ್ಲ, ನಿಮ್ಮ ಮನೆಗೆ ಏನು ಬರ್ತಾವಂತಂದ್ರೆ ಹಾವು ಬರಂಗಿಲ್ಲ, ಚೇಳು ಬರಂಗಿಲ್ಲ, ವೃಶ್ಚಿಕ ಬರಂಗಿಲ್ಲ, ತೋಳ ಬರಂಗಿಲ್ಲ, ಭೂತ ಬರಂಗಿಲ್ಲ, ಪಿಶಾಚಿ ಬರಂಗಿಲ್ಲ, ಕೆಟ್ಟ ಕನಸುಗಳು ಬೀಳುವುದಿಲ್ಲ, ದುರಂತಗಳು ನಡೆಯೋದಿಲ್ಲ. ಆದರೆ ಏನು ಬರ್ತಾವಂತ ಹೇಳ್ತಾರ, ಆಕಳಗಳು ಮನೆಗೆ ಬರ್ತಾವ. ಆಕಳಂದ್ರೆ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರಂಥ ಪ್ರಾಣಿಯಲ್ಲಿ ಅಂಥ ಆಕಳಗಳು ನಿಮ್ಮ ಮನೆಗೆ ಬರ್ತವ. ನಿಮ್ಮ ಮನೆಯನ್ನು ಕಾಯ್ತಕ್ಕಂಥ ಒಂದು ಶ್ವಾನ, ಒಂದು ನಾಯಿ ನಿಮ್ಮ ಮನೆಗೆ ಬರ್ತದ. ಅಂದರೆ ಒಳ್ಳೆಯದೆಲ್ಲ ಒಳಗೆ ಬರ್ತದ, ಕೆಟ್ಟದ್ದೆಲ್ಲ ಹೊರಗೆ ಹೋಗ್ತದೆ. ಮನೆಯೊಳಗೇನಾದರೂ ಅರಿಷ್ಟವಾಗಿರ್ತಕ್ಕಂಥದ್ದು ಏನಾದರೂ ಇದ್ದು ಅದು ಹೋಗ್ತದಂತಕ್ಕಂಥ ಮಾತನ್ನು ಹೇಳ್ತಾರೆ. ನೋಡಿರಿ, ಇದು ಎಷ್ಟು ವಿಚಿತ್ರ ಆಗಿದೆ ಅಂತಂದರೆ, ಸುಮ್ಮನೆ ನಿಮ್ಮ ಊರಾಗ ನೀವು ಸೀದಾ ಹೋಗೋದಕ್ಕಿಂತ ಮೊದಲು ಮುಖ ತೊಳ್ಕೊಂಡು ಸುಮ್ಮನೆ ಹಣಿ ಮೇಲೆ ಒಂದು 3 ಬಟ್ಟು ವಿಭೂತಿ ಹಚ್ಕೊಂಡು ಸುಮ್ಮನೆ ಊರಾಗ ತಿರುಗಾಡ್ರಿ, ಜನ ನಿಮಗೆ ನಮಸ್ಕಾರ ಅಂತಾರೆ. ಆ 3 ಬಟ್ಟು ವಿಭೂತಿ ಎಂಥ ಶಕ್ತಿ ಇಟ್ಟಾನ ಭಗವಂತ. ಮತ್ತು ಅವ್ರು ಏನು ಅಂತಾರೇನು, ನಾ ವಿಭೂತಿ ಹಚ್ಕೊಂಡಿನಿ ನನಗೆ ಎಲ್ಲರೂ ನಮಸ್ಕಾರ ಅನ್ರಿ ಅಂತ ಯಾರಿಗಾರ ಅಂತಾರೆ? ಯಾರಿಗೂ ಅನ್ನಂಗಿಲ್ಲ. ಅಂದರೆ ಕೇವಲ ಒಂದು 3 ಬಟ್ಟು ವಿಭೂತಿಯಲ್ಲಿ ಅಂಥ ಶಕ್ತಿ ಇರಬೇಕಾದ್ರೆ 805 ಪದ್ಯಗಳಿರ್ತಕ್ಕಂಥ ಇಂಥ ಒಂದು ಮಹಾಪುರಾಣ ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕಿಂತ ಪುಣ್ಯಕರವಾದದ್ದು ಯಾವುದಿದೆ ಅನ್ನೋ ಮಾತನ್ನು ಹೇಳ್ತಾರೆ. ದಾನ ಹೆಚ್ಚಾಗ್ತದ,
ಧರ್ಮ ಹೆಚ್ಚಾಗ್ತದ. ನೋಡ್ರಿ, ದಾನ ಹೆಚ್ಚಾಗ್ತಂದ್ರೆ ಅರ್ಥ ಏನಂದರೆ, ನೀವು ಯಾವಾಗ ದಾನ ಕೊಡ್ತೀರಿ? ನಿಮ್ಮ ಮನೆಯೊಳಗೆ ನೀವು ದಾನ ಯಾವಾಗ ಕೊಡ್ತೀರಿ ಅಂದ್ರೆ, ನಿಂಬಲ್ಲಿ ಸಾಕಷ್ಟು ಇದ್ದಾಗ ಇನ್ನೊಬ್ರಿಗೆ ಕೊಡ್ತೀರಿ. ಹೌದಾ? ನಿಂಬಲ್ಲಿ 10 ರೂಪಾಯಿ ಇಲ್ಲಾಂದ್ರೆ 100 ರೂಪಾಯಿ ಯಾರಿಗಾರ ದಾನ ಮಾಡ್ತೀರಿ? ನಿಂಬಲ್ಲಿ 1,000 ರೂಪಾಯಿ ಇಲ್ಲಾಂದ್ರೆ 1,00,000 ರೂಪಾಯಿ ಯಾರಿಗಾರ ದಾನ ಮಾಡ್ತೀರಿ? ಇಲ್ಲ. ಅಂದ್ರೆ ದಾನ ಧರ್ಮದ ಬುದ್ಧಿ ಹೆಚ್ಚಾಗ್ತದ. ಅರ್ಥ, ದಾನ ಮಾಡಲಿಕ್ಕೆ ಏನು ಸಾಮರ್ಥ್ಯ ಬೇಕು ಅದನ್ನು ಈ ಪುರಾಣ ನಿಮಗೆ ಕೊಡ್ತದೆ ಅಂತಕ್ಕಂಥ ಮಾತನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ದಾನದ ಗುಣ, ಧರ್ಮದ ಗುಣ. ಅದಕ್ಕೆ ಯಾವಾಗಲೂ ಕೂಡ ನಿಮ್ಮ ಮನೆಗೆ ಬರ್ತಕ್ಕಂಥ ಒಬ್ಬ ಭಿಕ್ಷುಕ, ಒಬ್ಬ ನಿಜವಾದ ಭಿಕ್ಷುಕ, ಕೈಲಿಲ್ಲದವನು, ಕಾಲಿಲ್ಲದವನು, ಕಣ್ಣಿಲ್ಲದವನು, ಅನಾಥ, ಪರದೇಶಿ ಬಂದರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥದ್ರೊಳಗೆ ಒಂದಿಷ್ಟು ಭಾಗವನ್ನು ಆತನಿಗೆ ಕೊಡಬೇಕು. ಶಿವ ಕೊಟ್ಟ ಕಾಲ ಪಾಲ್ಕೊಂಸ್ ಶಿವ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು. ಭಗವಂತ ನಿಮಗೆ ಕೊಟ್ಟಾಗ ಕರೆದು ದಾನ ಮಾಡ್ಬೇಕಂತ ಹೆಂಗೆ ಹೇಳ್ತಾರೆ ನೋಡಿ. ಶಿವ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು. ಕರೆದು ದಾನ ಮಾಡಿದ್ರೆ ದಾನ ಮಾಡಿದ್ದು ಎಲ್ಲಿ ಹೋಗಂಗಿಲ್ಲ ಅಂತಕ್ಕಂಥ ದಾನ ಮಾಡುವ ಕೈಗೆ ಎಲ್ಲ ಭಾಗ್ಯವೂ ಬರಲಿ. ದಾನ ಮಾಡುವ ಕೈಗೆ ಎಲ್ಲ ಭಾಗ್ಯವೂ ಬರಲಿ. ಪಲ್ಲಕ್ಕಿ ಮ್ಯಾಲ ಮನೆ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ. ಎಷ್ಟು ಚಂದ ಹೇಳ್ತಾರೆ. ದಾನ ಮಾಡುವ ಕೈಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ. ಪಲ್ಲಕ್ಕಿ ಮ್ಯಾಲ ಮಗ ಬರೋದಂದ್ರೆ ಪಾರ್ಕೆ ಕುಂತು ಬರೋದಂತ ತಿಳ್ಕೊಬ್ಯಾಡ್ರಿ. ಏನಾದರೂ ಒಂದು ಸರ್ಕಾರಿ ನೌಕರಿ ಅಧಿಕಾರವನ್ನು ತಗೊಂಡು ಸರ್ಕಾರಿ ಜೀಪ್ನಲ್ಲಿ ಬರ್ತಕ್ಕಂಥ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಅಂತಕ್ಕಂಥ ಮಾತು. ದಾನಕ್ಕೆ ಎಷ್ಟು ಶಕ್ತಿ ಇದೆ. ಯಾವತ್ತೂ ಕೂಡ ನಿಮ್ಮ ಮನೆಗೆ ಯಾರಾದರೂ ಬರಲಿ, ಧರ್ಮವಂತರು, ದಾನವಂತರು, ಗುರುಗಳು, ಯಾವ ಧರ್ಮದವರು, ಯಾವ ಜಾತಿಯವರು, ಒಬ್ಬರು ಛತ್ರಿ ಹಿಡ್ಕೊಂಡೇ ಬರ್ತಾರೆ, ಒಬ್ಬರು ಕಾಲು ಕುಂಟ್ಕೊಂಡೇ ಬರ್ತಾರೆ, ಒಬ್ಬರು ಜೋಳಿಗೆ ಹಾಕ್ಕೊಂಡೇ ಬರ್ತಾರೆ, ಒಬ್ಬರು ಹರಕ್ ಶಿವ ಯಾವ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾನಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಬಂದಾಗ ಅಪ್ಪ ನನ್ನಲ್ಲಿ ಇರ್ತಕ್ಕಂಥದ್ದು ಇಷ್ಟು, ಇದಕ್ಕಿಂತ ಹೆಚ್ಚಿಗೆ ನನ್ನಲ್ಲಿ ಏನು ಮಾಡಲಿ ನಾನು ಅಂತಕ್ಕಂಥ ಮಾತನ್ನು ಕೊಡುವ ಶಕ್ತಿ ಕೊಡು, ನಾನೇ ಕೊಡ್ತೀನಿ ಅಂತ ಅನ್ಬೇಕೆ ಹೊರತಾಗಿ ನಿಮ್ಮಲ್ಲಿ ಇದ್ದದ್ದನ್ನು ಕೊಡಬೇಕನ್ನುವಂಥ ಮಾತು. ಮತ್ತು ಇನ್ನೂ ಒಂದು ಗೊತ್ತಿರಲಿ, ದಾನ ಮಾಡುವಾಗ ಯಾವತ್ತೂ ಕೂಡ ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆ ಮಕ್ಕಳ ಕೈಯಿಂದ ದಾನ ಮಾಡಿಸ್ರಿ. ಇಲ್ಲಿ ಕುಂತಲ್ಲ ಸಣ್ಣ ಸಣ್ಣ ಮಕ್ಕಳು, ನೀವು ಕರ್ಕೊಂಡು ಬಂದು ಯಪ್ಪ ಇದೊಂದು ಚಾರಣೆ ಅದ, 8 ಅಣೆ ಅದ, 1 ರೂಪಾಯಿ ಅದ, ಅಜ್ಜರಿಗೆ ಕೊಡು, ಗುರುಗಳಿಗೆ ಕೊಡು, ಇವ್ರಿಗೆ ಕೊಡು. ಯಾಕೆ ಹಂಗೆ ಮಾಡ್ಬೇಕಂತಂದ್ರೆ, ಹಂಗೆ ಮಾಡೋದ್ರಿಂದ ಮಗುವಿಗೆ ಏನು ಗೊತ್ತಾಗ್ತದಂತಂದ್ರೆ, ನಮ್ಮ ಮನೆಗೆ ಯಾರಾದರೂ ಬಂದ್ರೆ ಅವ್ರನ್ನ ಹಾಗೆ ಕಳಿಸ್ಬಾರ್ದು, ಏನಾದರೂ ಕೊಡಬೇಕಂತಕ್ಕಂಥ ದೃಷ್ಟಿ ಆ ಮಗುವಿನಲ್ಲಿ ಬೆಳೀತದಂತಕ್ಕಂಥ ದೃಷ್ಟಿ ಹೇಳ್ತಾರೆ. ಯಾರೋ ಒಬ್ಬರು ಮನೆಗೆ ಭಿಕ್ಷುಕರು ಬಂದ್ರಂತ ಕೇಳಿದ್ರಿ, ಅಮ್ಮ ಮತ್ತು ಭಿಕ್ಷುಕರು ಬಂದವ್ರು ನಿಮ್ಮ ಮನೆಗೆ ಅಂದರೆ ಬಿಸಿ ಬಿಸಿ ಹೋಳಿಗೆ, ಸಕ್ಕರೆ, ತುಪ್ಪ ಕೊಡ್ರಿ ಅಂತ ಕೇಳಿದ್ರೆ ನಿಮಗೆ ಯಾಕೆ ಕೇಳಂಗಿಲ್ಲ ನಾವು ಕೊಡಂಗಿಲ್ಲ, ಅದಕ್ಕೆ ಅವ್ರು ಕೇಳಂಗಿಲ್ಲ. ಹೌದಾ? ಒಂದು ಕಟಿ ರೊಟ್ಟಿ ಕೊಡ್ರಿ, ಒಂದು ಅರ್ಧ ಕೊಡ್ರಿ, ಗಿರ್ದ ಕೊಡ್ರಿ, ನಿನ್ನಿದ ಅನ್ನ ಕೊಡ್ರಿ, ಹಳಸಿದ್ದಿದ್ರು ಕೊಡ್ರಿ ಅಂತ ಕೇಳ್ತಾರೆ ಅವರು. ಹೌದಾ? ಅವಾಗ ಆಕೆ ಅಂದಂತ ನಮ್ಮ ಮನೆಗೆ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಪಲ್ಯ ಇಲ್ಲ. ಒಂದು ಹಣ್ಣು ಕೊಡ್ರಿ, ಇಲ್ಲ. ಒಂದು ನಿಂಬೆ ಹಣ್ಣು ಕೊಡ್ರಿ, ಇಲ್ಲ. ಏನು ಕೇಳಿದ್ರು ಇಲ್ಲ ಅಂದಂತಕ್ಕೆ. ಅವಾಗ ಆ ಪುಣ್ಯಾತ್ಮ ಬೇಡ್ಕೊಂಡು ತಿನ್ನಕ್ಕೆ ಬಂದಿದ್ದಾನೆ. ಅವನಂದಂತ, ಅಮ್ಮ ಅಂಗಳದಾಗಿರ್ತಕ್ಕಂಥ ಒಂದು ಹಿಡಿ ಮಣ್ಣರ ಹಾಕ್ರಿ ನನ್ನ ಜೋಳಿಗೆ ಅಂದ. ಒಂದು ಹಿಡಿ ಮಣ್ಣಾದರೂ ಹಾಕ್ರಿ. ಯಾಕೆ ಹಾಕ್ರಿ? ಮಣ್ಣು ತಿನ್ಲಕ್ಕೆ ಬರಂಗಿಲ್ಲ, ಅದು ಯಾಕೆ ಹಾಕಂತೀನಂದ್ರೆ, ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಹುಡುಗರು ಓಡಾಡ್ಲಕತ್ತೇವಲ್ಲ, ಮನೆಗೆ ಬಂದವ್ರಿಗೆ ಹಾಗೆ ಕಳಿಸ್ಬಾರ್ದು ಅಂತಾರೆ, ಗೊತ್ತಾಗ್ತದೆ ಆ ಮಕ್ಕಳಿಗೆ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ದಾನಕ್ಕೆ ಎಷ್ಟು ಗುಣ ಇದೆ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಈ ಪುರಾಣ ಯಾರ ಮನೆಯಲ್ಲಿ ಇರ್ತದಲ್ಲ ಅಲ್ಲಿ ದಾನ ಧರ್ಮದ ಬುದ್ಧಿ ಹೆಚ್ಚಾಗ್ತದ, ಕೊಡ್ತಕ್ಕಂಥ ಶಕ್ತಿ ಹೆಚ್ಚಾಗ್ತದೆ. ಮತ್ತೆ ಹೇಳ್ತಾರೆ ಮುಂದೆ, ಈ ಪುರಾಣವನ್ನು ಅಕಸ್ಮಾತ್ ನಿಮಗೆ ಓದ್ಲಿಕ್ಕೆ ಬರ್ತಿತ್ತು ಅಂದ್ರೆ, ಓದ್ಲಕ್ಕೆ ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಇಡ್ರಿ. ಸುಮ್ಮನೆ ಇಡ್ಲಕ್ಕಾರ ಬರ್ತದಿಲ್ಲ ಮನೆಯೊಳಗೆ. ಭಾಳ ಮಂದಿಗೆ ಏನು ಕಲ್ಪನೆ ಅದಂತಂದ್ರೆ, ಇವತ್ತು ಈ ಕಲ್ಪನೆಯನ್ನು ಆ ತಾಯಿ ಉಡಿಯೊಳಗೆ ಹಾಕಿ ಹೋಗ್ರಿ. ನಿಮಗೇನಾದರೂ ತಪ್ಪು ಕಲ್ಪನೆ ಇದ್ರೆ ಆ ತಾಯಿ ಉಡಿ, 700 ತಾಯಿ ಉಡಿ ತೆರ್ಕೊಂಡು ಕುಂತಾಳ. ನನ್ನ ಭಕ್ತರು ಇದ್ರೊಳಗೆ ಏನು ಹಾಕ್ತಾರ? ಕೊಬ್ಬರಿ ಹಾಕ್ತಾರ, ಅಡಿಕೆ ಹಾಕ್ತಾರ, ಉತ್ತತ್ತಿ ಹಾಕ್ತಾರ, ಏನು ಚೈನ್ ಹಾಕ್ತಾರ, ಪಾಟ್ಲಿ ಹಾಕ್ತಾರ, ಬಿಲ್ವರ್ ಹಾಕ್ತಾರ ಅಂತ ಕುಂತಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ದುರ್ಗುಣವನ್ನು ಹಾಕ್ರಿ ಅಂತ ತಾಯಿ ಕುಂತಾಳ. ಆಕೆಗೆ ಹೇಳ್ಬೇಕಂತಮ್ಮ, ನಿನ್ನ ಚರಿತ್ರೆ ನನ್ನ ಮನೇಲಿ ಇಡ್ತೀವಿ, ಪೂಜೆಯನ್ನು ಮಾಡ್ತೀವಿ. ನಮಗೆ ಓದ್ಲಿಕ್ಕೆ ಬರಂಗಿಲ್ಲ, ಆದರೆ ಇಟ್ಟು ಪೂಜಾ ಮಾಡ್ಲಿಕ್ಕೆ ಬರ್ತದೆ.
ವರ್ಷಕ್ಕೊಂದ್ಸಲ ಮನೆ ಸುಣ್ಣ ಹಚ್ತೀರಿ. ಅದೇನು ಭಾಳ ದೊಡ್ಡ ಬಂಗಾರದ ಮಂಟಪ ಮಾಡಬೇಕು ಹಿಂಗಡಿ ಏನೇನೂ ಇಲ್ಲ. ನಿಮ್ಮ ಮನೆಗಿರ್ತಕ್ಕಂಥ ಮಾಡದಲ್ಲಿ ಒಂದಿಷ್ಟು ಸುಣ್ಣ ಬಣ್ಣ ಮಾಡಿ ಇಂಥದ್ದೊಂದು ಪೆಟ್ಟಿಗೆ ಇಲ್ಲ ಅಂದರೆ ಸುಮ್ಮನೆ ಒಂದು ಬ್ಲೌಸ್ ಪೀಸ್ನಾಗ ಕಟ್ಟಿ ಇಟ್ಟು ಒಂದೆರಡು ಊದಿನ ಕಡ್ಡಿ ಬೆಳಗಲಿಕ್ಕೆ ಹೆಂಗೂ ನಿಮ್ಮ ದೇವರಿಗೆ ಊದಿನ ಕಡ್ಡಿ ಹಚ್ಚಿರಲ್ಲ ಆ ಪ್ರಕಾರವಾಗಿ ಮಾಡಿದರೆ ಅಮಂಗಳಕರವಾದ ವಿಚಾರಗಳು ತಲೆಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಅಮಂಗಳಕರ ವಿಚಾರ ಅಂದ್ರೆ ಗೊತ್ತಾಗ್ತದಲ್ಲ, ಅವ್ರ ಮನೆ ಹಾಳಾಗ, ಇವ್ರ ಮನೆ ಸತ್ಯಾನಾಶ ಅವ್ರ ಹೊಲ ಬೆಳಿಬಾರ್ದು, ಅವ್ರ ಮಕ್ಕಳು ಲಗ್ನ ಆಗಬಾರ್ದು, ನಮ್ಮ ಮನೆಗೆ ಒಳ್ಳೇದಾಗಬೇಕು, ನಮ್ಮೂರಿಗೆ ಮಳೆ ಬರಬೇಕು, ಇನ್ನೊಂದೂರಿಗೆ ಬರಬಾರ್ದು, ಇಂಥವು ಅಮಂಗಳಕರವಾದ ವಿಚಾರಗಳವಲ್ಲ. ಅವು ಯಾವತ್ತೂ ಕೂಡ ನಿಮ್ಮ ತಲೆಯಲ್ಲಿ ಬರೋಂಗಿಲ್ಲ. ಈ ಪುರಾಣ ಮನೇಲಿ ಇದ್ದರು ಇದು ಓದ್ಲಕ್ಕೆ ಬರಲಾರ್ದವ್ರಿಗಾಯ್ತು. ಅಕಸ್ಮಾತ್ ನಿಮಗೆ ಓದ್ಲಕ್ಕೆ ಬರ್ತಿತ್ತು ಅಂದ್ರೆ ಯಾವಾಗ ಓದು? ನಡೆಯುತ್ತಲೇ ಈ ದೇವಿ ಚರಿತೆಯ ಎಷ್ಟು ಚಂದ ಹೇಳ್ತಾರೆ ಈ ಮಾತನ್ನು. ನಡೆಯುತ್ತಲೇ ನಡೆದಾಡುವಾಗ ಈ ದೇವಿ ಚರಿತ್ರೆಯನ್ನು ಓದಿದ ತಕ್ಷಣ ಈ ಪುಸ್ತಕ ಇಟ್ಕೊಂಡು ತಿರುಗಾಡ್ಬೇಕು ಮನೆಗೆ ಅಂತ ತಿಳ್ಕೊಂಡ್ರಿ. ಮತ್ತು ಅಂಗಳದಾಗ ಕುಂತಾಗ, ಕುರ್ಚಿ ಮೇಲೆ ಕುಂತಾಗ, ಮ್ಯಾಳೆ ಮೇಲೆ ಕುಂತಾಗ ಸ್ಟಡಿ ಮಾಡ್ಲಿಕ್ಕಲ್ಲ. ಅಂದರೆ ಹೋಗುವಾಗ ಬರುವಾಗ ಅಮ್ಮ ತಾಯಿ, ಏಳೂರು ತಾಯಿ, ದ್ಯಾವಮ್ಮ, ಗ್ರಾಮದೇವಿ, ಚಾಮುಂಡೇಶ್ವರಿ, ವೈಷ್ಣೋದೇವಿ, ಕಾಳಮ್ಮ, ಮಾರಿಕಾಂಬ ಈ ಪ್ರಕಾರ ಸದಾವಕಾಲ ದೇವಿಯ ಧ್ಯಾನದಲ್ಲಿರ್ರಿ ಅಂತ ಹೇಳ್ತಾರೆ. ನಡೆಯುತ್ತಲೇ ಈ ದೇವಿ ಚರಿತೆಯ ನುಡಿಯುತ್ತಲೇ ಚರಿತೆ ಸ್ಮರಿಸಲಿ. ಮಾತಾಡುವಾಗ ದೇವಿ ಎಷ್ಟು ಚಂದ ಹೇಳ್ತಾರೆ. ಮಾತಾಡುವಾಗ, ನಡೆಯುವಾಗ, ನೋಡುವಾಗ, ಮಲಗುವಾಗ, ಏಳುವಾಗ, ಬಟ್ಟೆ ಒಗೆಯುವಾಗ, ಬಡಿಗೆ ಮಾಡುವಾಗ, ಊಟಕ್ಕೆ ನೀಡುವಾಗ, ಊಟ ಮಾಡುವಾಗ ಈ ದೇವಿಯ ಚರಿತೆಯನ್ನು ಸ್ಮರಣೆ ಮಾಡ್ರಿ ಅಂತ. ಅರ್ಥ ಆಗ್ತದಲ್ಲ ನಿಮಗೆ? ಅಂದರೆ ನಮಗೆಲ್ಲ ಗೊತ್ತಲ್ಲ, ಮನೆಯೊಳಗೆ ಹಿಂದಿನ ಕಾಲದಲ್ಲಿ ಬೀಸುವಾಗ ಕುಟ್ಟುವಾಗ ಏನು ಮಾಡ್ತಿದ್ರು? ಏನಂತಿದ್ರು? ಬೀಸುವಾಗ ದೇವ್ರ ಪದ ಬಸವ ಬಟ್ಟೆ ಒಗೆಯುವಾಗ ಬಸವ ಅಂತಿದ್ರು, ಶಿವ ಅಂತಿದ್ರು, ಎಡವಿ ಬಿದ್ದರು ಶಿವ ಅಂತಿದ್ರು. ಎಲ್ಲ ದೇವ್ರ ಹೆಸರುಗಳು ಏನಾಗ್ಯಾವ ಅಂದ್ರೆ ಎಲ್ಲಿಗೆ ಹೋಗ್ಯಾವ ಗೊತ್ತಾ? ಅವು ಬೇರೆ ಬೇರೆ ದೇವ್ರ ಹೆಸರುಗಳು ಬಾಯಾಗಿ ಬರ್ಲಕತ್ತೇವೆ. ಶಿವ ಹರ ಹರ, ಶರಣಬಸಪ್ಪ, ಮೌನೇಶ್ವರ, ಕಾಳಮ್ಮ, ಗ್ರಾಮದೇವಿ ಅಂತಕ್ಕಂಥ ಮಾತು ನಡೆಯುವಾಗ, ಊಟ ಮಾಡುವಾಗ ಮೊದಲನೇ ತಿತ್ತನ್ನು ಯಾಕೆ ನಮಸ್ಕಾರ ಮಾಡ್ತಾರೆ ಗೊತ್ತಿರಲಿ. ಇವೆಲ್ಲ ಸಂಸ್ಕಾರ. ಮನೆಯಲ್ಲಿ ಎಲ್ಲ ಪ್ರಸಾದ ಮಾಡುವಾಗ, ಇವತ್ತಿಲ್ಲಿ ನಾವು ಪ್ರಸಾದ ಮಾಡುವಾಗ ಎಲ್ಲ ಬಡಿಸಿದ್ರು. ಏನು ಅವ್ರ ಮನೆಯಲ್ಲಿ ಭಗವಂತ ಕೊಟ್ಟಿದ್ದ ಆ ಪ್ರಸಾದವನ್ನು ಮಾಡುವಾಗ ಎಲ್ಲವನ್ನು ಮಾಡಿ ಆ ಮೊದಲನೇ ತುತ್ತು ಊಟ ಮಾಡೋ ಮುಂದೆ ಹಿಂಗೆ ನಮಸ್ಕಾರ ಮಾಡಿ ಊಟ ಮಾಡ್ತಾರೆ. ಯಾಕಂತಂದರೆ ಆ ನಮಸ್ಕಾರ ಯಾರಿಗಂತಂದರೆ ಸದಾವಕಾಲ ಭಗವಂತನ ನಾಮಸ್ಮರಣೆ ನಾಲಿಗೆ ಮೇಲೆ ಇತ್ತು ಅಂದರೆ ಅದಕ್ಕೆ ಒಬ್ಬ ದಾಸರು ಭಾಳ ಚಂದ ಕೇಳ್ತಾರೆ. ನಾರಾಯಣ ನಿನ್ನ ನಾಮ ಎಲ್ಲಿ ಬಿತ್ತಿ ಬೆಳೆಯಲಿ ಅಂತ ಕೇಳ್ತಾರೆ. ಭಗವಂತನ ಹೆಸರನ್ನು ಎಲ್ಲಿ ಬಿತ್ತಿ ಬೆಳಿಬೇಕು ಅಂದರೆ ಹೊಲದಾಗ ಜೋಳ ಬಿತ್ತಬೋದು, ಅಕ್ಕಿ ಬಿತ್ತಬೋದು, ಗೋಧಿ ಬಿತ್ತಬೋದು, ಮತ್ತೊಂದೇನು ಬಿತ್ತಬೋದು. ಆದರೆ ಭಗವಂತನ ನಾಮಸ್ಮರಣೆ ಎಲ್ಲಿ ಬಿತ್ತಬೇಕಂದ್ರೆ ನಾಲಿಗೆ ಮೇಲೆ ಬಿತ್ತಿ ಬೆಳಿಬೇಕಂತದನ್ನು. ನಮ್ಮ ನಾಲಿಗೆ ಮೇಲೆ ಭಗವಂತನ ನಾಮಸ್ಮರಣೆಯನ್ನು ಬಿತ್ತಿ ಬೆಳೆದ್ರೆ ಅವನಿಗೆ 7 ಜನ್ಮದಲ್ಲಿಯೂ ಕೂಡ ಪಾತಕಗಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಯಾರೋ ಪುರಾಣ ಪ್ರವಚನ ಮಾಡೋ ಟೈಮ್ನಾಗ ಒಬ್ರು ಕೇಳಿದ್ರಂತ, ಪುರಾಣ ಹೇಳೋ ಟೈಮ್ನಾಗ ಒಬ್ರು ಗುರುಗಳಿಗೆ ಬಂದು ಕೇಳಿದ್ರಂತೆ, ಯಪ್ಪ ಭಾಳ ಒಂದು 1,500 ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡಿನಿ, ಎಲ್ಲಿ ಬಿಡಲಿ ಅಂತ ಕೇಳಿದಂತ ಒಂದು. ಈಗ ನಾವು ಕುಂತತ್ನಾಗ ಯಾರೋ ಬಂದು ಕೇಳಿ ಏನರ ಕೇಳ್ತಿರ್ಬೇಕು ಬಿಡಪ್ಪ, ಏನು ತಿಳಿಲಾರ್ದೇನ್ರಿಗೆ ಅವ ಕೇಳಿದ. ನಾವು 1,500 ರೂಪಾಯಿ ಕೊಟ್ಟು ಚಪ್ಪಲಿ ತಂದೀನಿ, ಮತ್ತು ಅದು ಎಲ್ಲಿ ಬಿಡಲಿ ಅಂತ ಕೇಳಿದ್ರಂತ. ಅವಾಗ ಅವ್ರು ಹೇಳಿದ್ರಂತ, ಅದನ್ನು ಬಿಡ್ಲಕ್ಕೆ ಜಾಗ ಯಾವುದಂದ್ರೆ ಯಾರ ನಾಲಿಗೆ ಮೇಲೆ ಭಗವಂತನ ನಾಮಸ್ಮರಣೆ ಅವ್ರ ನಾಲಿಗೆ ಮೇಲೆ ಬಿಡು ಹೋಗೋದಂತ. ಅಂದರೆ ಅಂಗಳದಾಗ ಅಲ್ಲಿ ಎಲ್ಲಿ ಬಿಡಬೇಡ, ನಾಲಿಗೆ ಮೇಲೆ ದೇವರ ನಾಮಸ್ಮರಣೆ ಯಾರ ಮನೆಯಾಗಿಲ್ಲ ಅಲ್ಲಿ ಬಿಡುವಂತಕ್ಕಂಥ ಮಾತು ಹೇಳಬೇಕಂದ್ರೆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥದ್ದು ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಏಳುವಾಗ, ರಾತ್ರಿ ಮಲಗುವಾಗ ಸುಮ್ಮನೆ ಅಪ್ಪ ಇವತ್ತು ನನ್ನ ಕೈಯಿಂದ ಏನಾದರೂ ತಪ್ಪಾಗಿರ್ಬೋದು, ಕ್ಷಮಿಸಿದೇವ. ಇವತ್ತು ನನ್ನ ಮನೆಗೆ ಬಂದಿರತಕ್ಕಂಥವ್ರು ನಾನೇನು ಒಳ್ಳೆಯದು ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಕ್ಷಮಾ ಮಾಡು ಅಂತ ತಿಳ್ಕೊಂಡು ಹಾಸಿಗೆ ಮೇಲೆ ಕುಂತು ಸ್ವಲ್ಪ ತೆಲುಗುಂಬಿಗೆ ತಲೆ ಹಚ್ಚೋದಕ್ಕಿಂತ ಮುಂಚೆ, ಹೊಚ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಭಗವಂತನ ನೇಮ. ಬೆಳಗ್ಗೆ ಎದ್ದ ತಕ್ಷಣವೇ ನಸಿನಾಗ 5 ಗಂಟೆ 6 ಗಂಟೆಗೆ ಎದ್ದ ತಕ್ಷಣ 2 ಕೈಗಳನ್ನು ಮಾಡಿಸ್ಕೊಂಡು ಈ ಪ್ರಕಾರ ನಮಸ್ಕಾರ ಮಾಡಿದರೆ ಅದು ಭಗವಂತನಿಗೆ ಮುಟ್ಟುತ್ತದೆ. ಯಾಕೆ ಈ ಮಾತು ಹೇಳ್ತಾರಂದ್ರೆ, ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಬಟ್ಟೆ ಹಾಕ್ಕೊಳ್ಳುವಾಗ, ಮಕ್ಕಳಿಗೆ ಮುತ್ತು ಕೊಡುವಾಗ, ಆಡಿಸುವಾಗ, ಬೆಳೆಸುವಾಗ ಭಗವಂತನ ನಾಮಸ್ಮರಣೆ ನಾಲಿಗೆ ಮೇಲೆ ಸದಾಕಾಲ ಬರಬೇಕು. ಸದಾ ನಾಮಸ್ಮರಣೆ ನಡೆಯುತ್ತಲೇ ಈ ದೇವಿ ಚರಿತೆಯ
ನುಡಿಯುತ್ತಲೇ ಈ ದೇವಿ ಚರಿತೆಯ, ದೇವಿ ಚರಿತ್ರೆಯನ್ನು ನುಡಿಯುವಾಗ ಮಾತಾಡುವಾಗ ಬಳಸಿರಿ. ಅರ್ಥಾತ್ ಅದು ನೀವು ಕೇಳ್ಬೋದು, ಮಾತು ಹೆಂಗೆ ಆಡಬೇಕು, ದೇವಿ ಚರಿತ್ರೆ ಹೆಂಗೆ ಹೇಳ್ಬೇಕು. ಚರಿತ್ರೆ ಹೇಳಬೇಡ್ರಿ, ಒಂದೊಳ್ಳೆಯ ಮಾತು ನಾಲಿಗೆ ಮೇಲೆ ಇರಲಿ. ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಯಾವ 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 ಪ್ರಾಣಿ ಪಕ್ಷಿಗಳಿಗೆ ಕೊಡಲಾರದ ಒಂದು ಶಕ್ತಿ ಮನುಷ್ಯನಿಗೆ ಮಾತ್ರ. ಅದು ಯಾವುದು? ಪ್ರಾಣಿಗಳು ಊಟ ಮಾಡ್ತಾವ, ಪ್ರಾಣಿಗಳು ಮೂತ್ರ ಮಾಡ್ತಾವ, ಪ್ರಾಣಿಗಳು ಮಲ ವಿಸರ್ಜನೆ ಮಾಡ್ತಾವ, ಪ್ರಾಣಿಗಳು ನಿದ್ದೆ ಮಾಡ್ತಾವ, ಪ್ರಾಣಿಗಳು ಮಕ್ಕಳಿಗೆ ಜನ್ಮ ಕೊಡ್ತಾವ, ಪ್ರಾಣಿಗಳು ಬೆಳೆಸ್ತಾವ. ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪ್ರಾಣಿಗಳು ಮಾಡ್ತಾವ. ಮತ್ತು ನಮ್ಗೆ ಅವಕ್ಕೆ ವ್ಯತ್ಯಾಸ ಏನದು? ವ್ಯತ್ಯಾಸ ಏನದು ಹೇಳ್ರಿ? ಆದರೆ ವ್ಯತ್ಯಾಸ ಏನಂದ್ರೆ ಅವುಗಳಿಗೆ ಬರಲಾರ್ದ ಒಂದು ಕೆಲಸ ಮನುಷ್ಯನಿಗೆ ಬರುತ್ತೆ. ಯಾವುದಂದ್ರೆ ಮಾತಾಡ್ಲಿಕ್ಕೆ ಬರ್ತದೆ, ನಮಗೆ ವಿಚಾರ ಮಾಡ್ಲಿಕ್ಕೆ ಬರ್ತದೆ. ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರಿ, ನೀವು ಕೇಳ್ತೀರಿ, ನೀರು ಬೇಕಂತೀರಿ, ಊಟ ಕೊಡಂತೀರಿ, ಅನ್ನ ಕೊಡಂತೀರಿ, ದಾನ ಕೊಡಂತೀರಲ್ಲ. ಆ ಮಾತನಾಡೋ ಒಂದೇ ಒಂದು ಶಕ್ತಿ ಯಾವುದಕ್ಕೆ ಕೊಟ್ಟಂದ್ರೆ ಭಗವಂತನಿಗೆ ಕೊಟ್ಟ. ಅದಕ್ಕೆ ಶರಣರು ಸಂತರು ಒಂದು ಮಾತು ಹೇಳ್ತಾರೆ, ಭಗವಂತ ಕಾಲ್ ಕೊಟ್ಟ ಮಾಲ್ಕೊಂಡು ಸಲ್ಲಿ, ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ. ಭಗವಂತ ಕಾಲು ಯಾಕೆ ಕೊಟ್ಟ ನಮಗಂತಂದ್ರೆ ನಡಿಲಕ್ಕೆ ಕೊಟ್ಟ ನಾವು. ಹೌದಾ? ನಾವು ಹೆಂಗೆ ಬಳಸ್ಲಕತ್ತೀವಿ ಅದನ್ನು? ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ, ಅದನ್ನ ಯಾಕ ಬಳಸುತ್ತೀಯೋ ಒದೆಯೋಕಂತ. ದೇವರು ಇನ್ನೊಬ್ಬರಿಗೆ ಒದಿಲಿಕ್ಕೆ ಕಾಲು ಕೊಟ್ಟಿಲ್ಲ ಅಂತಾರಲ್ಲ. ನೀನು ಜಾಡಿಸಿ ನಾಯಿಗೆ ಒದ್ದಂಗೆ ಒದಿತೀನಿ ಅಂತಾರೆ. ಒಂದು ಒದ್ದೆಲ್ಲ ನೀವು ಹೋಗಿ 3 ಕಿಲೋಮೀಟ್ರ್ ಒದಂಗಿಲ್ಲ ಬಿಡಂಗೆ ಸುಮ್ಮನೆ ಒದ್ರದೆ. ಇವ ಒದ್ರೆ 3 ಕಿಲೋಮೀಟ್ರ್ ಹೋಗಿಬಿಡ್ತಾರ. ನಾಳೆ ದೇವಿ ಇನ್ನೊಂದು 3-4 ದಿವಸ ಬಿಟ್ಟು ಯುದ್ಧ ಚಾಲದಾಗ ದೇವಿ ಒದ್ರೆ ಒಬ್ಬೊಬ್ಬ ರಾಕ್ಷಸರು 100 ಕಿಲೋಮೀಟ್ರ್ ಹೋಗಿ ಬೀಳ್ತಿದ್ರು ಅಂತ ಬರ್ತದೆ ವರ್ಣನೆ ಬಂದಾಗ ಹೇಳ್ತೀನಿ ನಿಮ್ಗೆ. ನಮ್ಮ ಕೈಯಿಂದ ಒದಿಲಕ್ಕೂ ಹಂಗಲ್ಲ, ಒದ್ರ ಹೋಗನು ಸುಮ್ಮನೆ ಹೋದ್ರ ಟರ 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 ನಾಯಿ ಒದ್ರದಂಗೆ ಅಂತಾರ. ನಿನ್ನ ಹಲ್ಲು ಕಿತ್ತೀನಿ, ನಿಮ್ಮ ಚರ್ಮ ಸುಲಿತೀನಿ, ನಿನ್ನ ಕಾಲು ಮುರಿದು ಕೈಯಾಗಿ ಕೊಡ್ತೀನಿ ಎಂದರೆ ಯಾರು ಮಾಡಿದ್ದು ನೋಡ್ರಿ. ಕಾಲು ಮುರಿದು ಕೈಯಾಗಿ ಕೊಡ್ತಾನೆ ಸಬ್ಬ. ಮತ್ತು ಇವ ಕಾಲು ಮುರಿದು ಕೈಯಾಗಿ ಕೊಡ್ತಾನೆ, ನಾವು ಸುಮ್ಮ ಕುಂತಿರ್ತಾನೆ. ಅಂದರೆ ಭಗವಂತ ನಮಗೆ ನಾಲಿಗೆ ಇದ್ರ ಸಲುವಾಗಿ ಕೊಟ್ಟಿಲ್ಲ. ಭಗವಂತ ಕಾಲು ಕೊಟ್ಟ ನಡೆಯೋಕಂತ. ಭಗವಂತ ಕಾಲು ಎದಕ್ಕೆ ಕೊಟ್ಟನಂದ್ರೆ ಪಾದಯಾತ್ರೆ ಮಾಡ್ಲಿಕ್ಕೆ ಕಾಲು ಕೊಟ್ಟ, ಹೊಲಕ್ಕೆ ಹೋಗ್ಲಿಕ್ಕೆ ಕಾಲು ಕೊಟ್ಟ, ಗಳೆ ಹೊಡಿಲಿಕ್ಕೆ ಕಾಲು ಕೊಟ್ಟ, ದುಡಿಲಿಕ್ಕೆ ಕಾಲು ಕೊಟ್ಟ. ಅದನ್ಯಾಕ ಬಳಸುತ್ತೀಯೋ ಒದೆಯೋಕಂತ. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ಯಾಕ ಬಳಸುತ್ತೀಯೋ ಹೊಡೆಯೋಕಂತ. ಭಾಳ ಮಂದಿ ಅಂತಿರ್ತೀವಿ, ಒಂದೇಟು ಬಿಟ್ಟು ನೋಡ್ರಿ. ಯಾರಿಗೆ? 3 ವರ್ಷದ ಕೂಸಿಗೆ ಬಿಟ್ಟರೆ ಮಳ್ಳು ಹತ್ತಿ ಬಿತ್ತು. ಭಾಳ ದೊಡ್ಡ ಕೆಲಸ ಮಾಡಿದೆ. ಅದೇನೋ ಪೇಪರ್ ಮೀಟರ್ ಚಾಕ್ಲೇಟ್ ಕೇಳಿ ಹತ್ತು ಒಂದೇಟಿಗೆ ಹೊಡೆದ. ಭಗವಂತ ಕೈ ಕೊಟ್ಟದ್ದು ಇನ್ನೊಬ್ಬರಿಗೆ ಹೊಡಿಲಿಕ್ಕಲ್ಲ, ಹೆಂಡತಿಗೆ ಹೊಡಿಲಿಕ್ಕಲ್ಲ, ಮಕ್ಕಳಿಗೆ ಹೊಡಿಲಿಕ್ಕಲ್ಲ, ಮತ್ತೊಬ್ಬರಿಗೆ ಹೊಡಿಲಿಕ್ಕಲ್ಲ, ಆಕಳ ಎಮ್ಮೆ ಹೊಡಿಲಿಕ್ಕಲ್ರಿ. ಯಾರೋ ಹೊಲದಲ್ಲಿ ನೀರು ಕುಡಿದು, ಎಲ್ಲೋ ಹಳದಾಗ ನೀರು ಕುಡಿದು, ಎಲ್ಲೋ ಒಂದು ಎಮ್ಮೆ ಒಂದು ನೀರು ಕುಡಿದು, ಯಾರ್ದೋ ಹೊಲದಲ್ಲಿರ್ತಕ್ಕಂಥ ಒಂದು ಹಸಿ ಹುಲ್ಲು ತಿಂದು ಗಿಡದ ತೆಳಗೆ ನೆಳ್ಳಿ ಮಕ್ಕೊಂಡಿರ್ತದ. ಈ ಮನುಷ್ಯ ದುಷ್ಟ ಹೋಗಿ ಅದಕ್ಕೊಂದು ಕಲ್ಲು ತೊಗೊಂಡು ಹೊಡಿತಾನ. ಏನು ಮಾಡಿತ್ತದ ನಿನಗೆ? ಏನು ಇರ್ದಿತ್ತ? ಒದ್ದಿತ್ತ? ಏನೂ ಮಾಡಿಲ್ಲ. ಅಂದರೆ ಇದರಂಥ ಪಾಪದ ಕೆಲಸ ಇಲ್ಲ. ಗೊತ್ತಿರಲಿ, ಚೇಳಿಗೆ ಬಾಲದಲ್ಲಿ ಮಾತ್ರ ವಿಷ. ಚೇಳನ್ನು ಬಾಲ ಕಟ್ ಮಾಡಿದ್ರೆ ನೀವು ಅದನ್ನು ತೊಗೊಂಡು ತಿನ್ಬೋದು, ಏನಾಗಿಲ್ಲ. ಚೇಳಿಗೆ ಬಾಲದಲ್ಲಿ ಮಾತ್ರ ವಿಷ, ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ. ಹಾವಿನ ಹಲ್ಲು ತೆಗೆದ್ರಿ ಅಂದ್ರೆ ಆ ಹಾವನ್ನು ನೀವು ಕೊಳ್ಳ ಹಾಕೊಂಡು ತಿರುಗಾಡಿದ್ರು ನಿಮ್ಗೆ ಅದು ಏನೂ ಮಾಡೋಂಗಿಲ್ಲ. ಅಂದ್ರೆ ಹಾವಿನ ವಿಷ ಇರೋದು ಹಲ್ಲಿನಾಗ ಮಾತ್ರ, ಚೇಳಿಗೆ ವಿಷ ಇರೋದು ಬಾಲದಲ್ಲಿ ಮಾತ್ರ. ಮನುಷ್ಯನ ವಿಷಯ ಎಲ್ಲೆಲ್ಲ ಅಂದ್ರೆ ಸರ್ವಾಂಗದಲ್ಲಿ ವಿಷ ಅದಂತೀವಿ ನೀವು. ನಾಲಿಗೆಯಾಗ ವಿಷ, ಕಣ್ಣಾಗ ವಿಷ, ಕೈಯಾಗ ವಿಷ, ಕಾಲದಾಗ ವಿಷ, ಹೃದಯದಲ್ಲಿ ವಿಷ. ಎಷ್ಟು ಮಜಾ ಇರ್ತದೆ. ಇವನ ಮನೆ ಸತ್ಯಾನಾಶ ಆಗಲಿ ಅಂತ ಯಾರಿಗಾರ ಅಂದುಬಿಡೋದು, ಬಾಯಿಗೆ ಬಂದಂಗೆ ಅಂದ್ಬಿಡೋದು. ಕೈಯಿಂದ ಯಾರಿಗಾರ ಹೊಡೆಯೋದು, ಕಾಲಿಂದ ಯಾರಿಗಾರ ಒದೆಯೋದು. ವಿಚಿತ್ರವಾಗಿರ್ತಕ್ಕಂಥ, ಅದಕ್ಕೆ ಸುಂದರವಾಗಿರ್ತಕ್ಕಂಥ ಸಂಸಾರವನ್ನು ನೋಡಿ ವಿಷದ ಬೀಜಗಳನ್ನು ಬಿತ್ತಕ್ಕಂಥ ಜನ ಎಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಸದಾ ನಾಮಸ್ಮರಣೆಯನ್ನು ಮಾಡಬೇಕು. ಪ್ರಾರ್ಥನೆಗೆ ನಿಲುಕಲಾರದ ವಸ್ತು 3 ಲೋಕದಲ್ಲಿಯೂ ಇಲ್ಲ ಅಂತಾರೆ ಗಾಂಧೀಜಿ. ಪ್ರಾರ್ಥನೆಗೆ ನಿಲುಕಲಾರದ ವಸ್ತು 3 ಲೋಕದಲ್ಲಿಯೂ ಇಲ್ಲ. ಈ ಪ್ರಕಾರ ನಡೆಯುವಾಗ, ಕೂಡುವಾಗ, ಏಳುವಾಗ, ಮಲಗುವಾಗ, ಉಣ್ಣುವಾಗ, ತಿನ್ನುವಾಗ, ಬಟ್ಟೆ ಒಗೆಯುವಾಗ, ಬಟ್ಟೆ ಹಾಕೊಳ್ಳುವಾಗ, ಬಿತ್ತುವಾಗ, ಬೆಳೆಯುವಾಗ ಎಲ್ಲ ಟೈಮ್ಗಳು ಕೂಡ
ದೇವರ ನಾಮಸ್ಮರಣೆಯನ್ನು ಮಾಡಿರಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಬಹುಶಃ ನೀವೆಲ್ಲ ನಿಮ್ಮ ಮನೆಯೊಳಗೆ ದೇವರ ಪ್ರಾರ್ಥನೆಯನ್ನು ಮಾಡ್ತೀವಲ್ಲ, ಪ್ರಾರ್ಥನೆಗೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರಸಂಗ ರಾಮಾಯಣದಲ್ಲಿ ನಡೀತದೆ. ಕೇಳಬೇಕಿದನ್ನು. ಚಿದಾನಂದ ಅವಧೂತರು ಈ ಪ್ರಸಂಗವನ್ನು ಇಲ್ಲಿ ಬರೀತಾರೆ. ಏನಂದರೆ, ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿದ್ರಲ್ಲ, ಎಷ್ಟು ವರ್ಷ? 14 ವರ್ಷಗಳ ವನವಾಸಕ್ಕೆ ಹೋಗಿದ್ರು. ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಕತೆ ಕೇಳಕತ್ತೀರಿ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗ್ಯಾರ. 14 ವರ್ಷ ವನವಾಸಕ್ಕೆ ಹೋಗ್ಯಾರ. ಯಾವುದೋ ಕಾಡಿನಲ್ಲಿ, ಯಾವುದೋ ಮುಳ್ಳಿನಲ್ಲಿ, ಯಾವುದೋ ಹಳ್ಳದ ದಂಡಿಗೆ, ಯಾವುದೋ ಕೆರೆ ದಂಡಿಗೆ, ಯಾವುದೋ ಹಳ್ಳಿಯಲ್ಲಿ ಮಲ್ಕೊಂತಿದ್ರು ರಾತ್ರಿ. ಒಂದು ದೇಶದ ಚಕ್ರವರ್ತಿ ಅಯೋಧ್ಯೆಯ ಅರಸನಾಗಿದ್ದ. ತಂದೆಯ ಮಾತಿಗೆ ಬೆಲೆ ಕೊಟ್ಟು ಆ ವನವಾಸಕ್ಕೆ ಹೋದವ. ಅವನ ಹಿಂದೆ ಅವನ ಹೆಂಡತಿ ಸೀತಾ ಹೋದ್ಲು. ಅವ್ರ ಹಿಂದೆ ಅವರ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಹೋದ. ಹಂಗೆ ಹೋದಾಗ ಒಂದು ಅಡವಿಯೊಳಗಿದ್ರಂತ. ಅಡವಿಯೊಳಗಿದ್ದಾಗ ಏನಾಯಿತು, ಬೆಳಗ್ಗೆ ಮುಂಜಾನೆ ಎದ್ದು ರಾಮ ಹೇಳಿದಂತ ಲಕ್ಷ್ಮಣನಿಗೆ, ಅಪ್ಪ ನೀರನ್ನು ಕಾಯಿಸು, ಸ್ನಾನ ಮಾಡಲಿಕ್ಕೆ ನೀರು ಕಾಯಿಸು ಅಂತ ಕೇಳಿದ. ಈಗ ನಿಮ್ಮ ಮನೆಯಾಗ ನೀರು ಕಾಯಿಸ್ಬೇಕಾದ್ರೆ ಏನು ಮಾಡ್ತೀವಿ? ಸಿಲಿಂಡರ್ ಹಚ್ತೀವಿ, ಕರೆಂಟ್ ಹಚ್ತೀವಿ, ಗೀಝರ್ ಹಚ್ತೀವಿ. ಅದು ಬೇಡ ಅಂದ್ರೆ ಹಳೆ ಕಾಲದಾಗ 3 ಗುಂಡುಗಲ್ಲಿಟ್ಟು ಒಂದು ಗಡಿಗೆ ಇಟ್ಟು ಬುಡಕ್ಕೆ ತೊಗರಿ ಕಡೆ ದಗ ಹಚ್ತಿದ್ವಿ ಮೊದಲೆಲ್ಲ. ಈಗೆಲ್ಲ ಹೋಗ್ಯದ ಇರಲಿ. ಆಗ ಲಕ್ಷ್ಮಣ ಏನು ಮಾಡಿದಂದ್ರೆ, ಒಂದು 3 ಗುಂಡುಗಲ್ಲುಗಳನ್ನಿಟ್ಟು ಒಂದು ಗಡಿಗೆಯನ್ನಿಟ್ಟು ನೀರು ಕಾಸ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡೋದು. ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಇದು. ರಾಮಾಯಣದಲ್ಲಿ ಬರ್ತದೆ. ಪ್ರಾರ್ಥನೆಗೆ ಏನು ಶಕ್ತಿ ಇದೆ ಅಂತ ಹೇಳಕತ್ತೀನಿ. ದೇವರ ಧ್ಯಾನ ಮಾಡೋದ್ರಿಂದ ಏನು ಸಿಗ್ತದೆ ಅಂತ ಹೇಳಕತ್ತೀನಿ ನಿಮಗೆ. ಆ ರೀತಿ ನೀರನ್ನು ಕಾಯಿಸುವಾಗ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳದಿಂದ ಒಂದು ಸಣ್ಣ ಗಡಿಗೆ ತಗೊಂಡು ನೀರು ತಂದು ಈ ದೊಡ್ಡ ಗಡಿಗೆ ಹಾಕಿದ್ದವ. ಒಂದು ದೊಡ್ಡ ಗಡಿಗೆ ಇಟ್ಟಿದ್ದ. 3 ಜನರಿಗೆ ಸ್ನಾನ ಮಾಡ್ಲಿಕ್ಕೆ ಗಡಿಗೆ ಇಟ್ಟಿದ್ದ. ಒಂದು ಸಣ್ಣ ತೆಂಬಿಗೆ ತಗೊಂಡು ಹಿಂಗೆ ನೀರು ತರ್ತಿದ್ದ, ಇದ್ರಾಗ ಹಾಕ್ತಿದ್ದ, ನೀರು ತರ್ತಿದ್ದ, ಇದ್ರಾಗ ಹಾಕ್ತಿದ್ದ, ನೀರು ತರ್ತಿದ್ದ, ಇದ್ರಾಗ ಹಾಕ್ತಿದ್ದ. ಗಡಿಗೆ ತುಂಬಿತು. ಉರಿ ಹಚ್ಚಿದ. ಒಣಗಿದ ಕಟ್ಟಿಗೆ ತಂದು ಉರಿ ಹಚ್ಚಿದ. ಒಂದು ಗಡಿಗೆ ನೀರು ಕಾಯ್ಲಾಕ ಎಷ್ಟೊತ್ತು ಬೇಕು ಹಂಚಿನಳದಾಗ? 10 ನಿಮಿಷ, 15 ನಿಮಿಷ. 15 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, 1 ತಾಸು ಆಯಿತು, 2 ತಾಸು ಆಯಿತು. ಹೆಂಗಿದ್ದು ನೀರು ಹಾಗೇ ಇದ್ದು ಅಂತ, ತಣ್ಣಗಿದ್ದು ಅಂತ. ಕೈ ಇಟ್ಟು ನೋಡ್ತಾನ ಮತ್ತೆ ಹಸ್ತಾನ, ಕೈ ಇಟ್ಟು ನೋಡ್ತಾನ ಮತ್ತೆ ಹಸ್ತಾನ. ಅವಾಗ ಅನಿಸ್ತಂತ, ಬಹುಶಃ ಯಾರೋ ಮಾಡಿಸ್ಯಾರ. ನೀನು ಹೇಳಿದ್ದೇನೆ, ಇಷ್ಟು ದಗದಾಗ ಉರಿ ಹಸ್ತದ, ಗಡಿಗೆ ಕಾಯ್ದದ, ನೀರು ಕಾಯವಲು, ಏನೋ ಆಗ್ಯದ. ಮತ್ತಂದ, ಮತ್ತೊಂದಿಷ್ಟು ಕಟ್ಟಿಗೆ ತಂದ, ಮತ್ತೆ ಹಚ್ಚಿದ. ಧಗ 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 ಉರಿತದ, ನೀರು ಕಾಯ್ತಲ್ಲ. ಹೆಂಗಿದ್ದ ನೀರು ಹಂಗೆ ಅದ, ಉಗುರು ಬೆಚ್ಚಕ್ಕೆ ಕೂಡ ಆಗಲಿಲ್ಲಂತ. ಆಗ ಆ ಲಕ್ಷ್ಮಣ ಹೋಗಿ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ, ಅಣ್ಣ ಈ ಅಡವಿಯಲ್ಲಿ ಯಾವುದೋ ಭೂತ ಪ್ರೇತ ಪಿಶಾಚಿ ಅದ, ನಮಗೆ ನೀರು ಕಾಯ್ಲಾರ್ದಂಗೆ ಯಾವುದೋ ಮಾಡ್ಯದ ಅಂದವ. ಆಗ ರಾಮ ಅಂದ, ಹೋಗಿ ಇನ್ನೊಂದು 4 ಗಿಡ ಕಡಿದು ಪ್ರಯತ್ನ ಮಾಡೋಂದ. ಮತ್ತೊಂದಿಷ್ಟು ಒಣಗಿದ ಕಟ್ಟಿಗೆ ತಂದು, ಮತ್ತೊಂದು ಎತ್ತಿನ ಗಾಡಿಯಲ್ಲಿ ಬಂಡಿ ತಂದು, ಏನೋ ಮಾಡಿ ಮತ್ತೊಂದು ಗಾಡಿ ಕಟ್ಟಿಗೆ ತಂದು ಮತ್ತೆ ಹಚ್ಚಿದ, ಮತ್ತೆ ಕಾಯಿಸಿದ. ನೀರು ಮಾತ್ರ ಕಾಯಲಿಲ್ಲ. ಗಾಬರಿ ಆಯ್ತು ಅವನಿಗೆ. ಅವಾಗ ಹೋಗಿ, ಅಣ್ಣ ನೀರು ಕಾಯ್ತಾ ಇಲ್ಲ, ಇವತ್ತು ನಮ್ಮ ಜಳಕ ಇಲ್ಲ ಅಂದವ. ಆಗ ರಾಮ ಹೇಳಿದಂತ, ನಾನು ಮೊದಲನೇ ಸಲ ಈ ಕತೆ ಓದಿದಾಗ ನನ್ನ ಕಣ್ಣಾಗ ನೀರು ಬಂದಿದ್ದು. ರಾಮ ಹೇಳಿದಂತಪ್ಪ, ನೀರು ಇವತ್ತು ಒಟ್ಟ ಕಾಯಂಗಿಲ್ಲ ಅಂದವ. ಯಾಕೆ ನೀರು ಕಾಯಂಗಿಲ್ಲ ಅಂದ್ರೆ, ಒಂದು ಗಡಿಗೆ ನೀರು ಕಾಯ್ಲಾಕ 1-2 ಕಟ್ಟಿಗೆ ಸಾಕು, 3 ಕಟ್ಟಿಗೆ ಸಾಕು, 4 ಕಟ್ಟಿಗೆ ಸಾಕು, ಅದೇನು ಪ್ರಶ್ನೆ ಇಲ್ಲ. ಆದರೆ ನೀನು ತೆಂಬಿಗಾಗಲಿಂದ ನೀರು ತಂತಂದು ಹಾಕಿದೆಲ್ಲ, ಒಂದು ಸಣ್ಣ ಕಪ್ಪಿ ಮರಿ ಆ ಗಡಿಗಾಗಿ ಬಿದ್ದದು. ಒಂದು ಸಣ್ಣ ಕಪ್ಪಿ ಮರಿ ಆ ಗಡಿಗಾಗಿ ಬಿದ್ದದ. ನೀ ನೀರು ಕಾಸ್ಲಕತ್ತಿದಿ. ಆ ಕಪ್ಪಿ ಏನಂತ ಮಾಡ್ಲಕತ್ತಿ ಅಂದ್ರೆ, ರಾಮ 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 ಅಂತ ನನ್ನ ಧ್ಯಾನ ಮಾಡ್ಲಕತ್ತದ. ನನ್ನ ಧ್ಯಾನ ಮಾಡ್ತಕ್ಕಂಥ ಕಪ್ಪಿ ಸಾಯ್ಲಾರ್ದಂಗೆ ಮಾಡೀನಿ, ಅದಕ್ಕೆ ನಾನು ನೀರು ಕಾಯ್ಲಾರ್ದಂಗೆ ಮಾಡೀನಿ ಅಂತ ಹೇಳಿದ. ಏನು ಪುಣ್ಯಾತ್ಮ. ಒಂದು ವೇಳೆ ಆ ಕಪ್ಪಿ ಸತ್ತಿತು ಅಂದರೆ, ಹೇ ಭಗವಂತ ನಿನ್ನ ನಾಮಸ್ಮರಣೆ ಮಾಡೀನಿ, ನನ್ನ ಜೀವ ತಗೋತೇನೋ ದೇವರೇ ಅಂತ ಅವನು ನನ್ನ ಕೇಳಬಾರ್ದಲ್ಲ. ಅದಕ್ಕೋಸ್ಕರವಾಗಿ ಆ ಕಪ್ಪೆಯನ್ನು ತೆಗೆದು ಹೊರಗೆ ಹಾಕು, 2 ನಿಮಿಷದೊಳಗೆ ನೀರು ಕಾಯ್ತದೆ ಅಂತ ಹೇಳಿದ್ರೆ, ಸ್ಮರಣೆ ಒಂದು ಜೀವಂತವಾಗಿರ್ತಕ್ಕಂಥ ಒಂದು ಕಪ್ಪಿ
ಮಾತು ಬರಲಾರದಂಥ ಒಂದು ಕಪ್ಪಿ, ಒಂದು ಮೂಕ ಪಶು ರಾಮ ರಾಮ ಅಂದು ತನ್ನ ಜೀವ ಉಳಿಸ್ಕೋಬೇಕಾದ್ರೆ ಮಾತು ಬರಲತಕ್ಕಂಥ ನಮ್ಮಂಥವರು ಪ್ರಾರ್ಥನೆ ಮಾಡಿದರೆ ಯಾ ದೇವಿ ನಮಗೆ ಏನು ಕೊಡ್ಲಕ್ಕಿಲ್ಲ ಈ ಜಗತ್ತಿನಲ್ಲಿ. ಅಂಥ ನಡೆಯುವಾಗ, ಊಟ ಮಾಡುವಾಗ, ಏಳುವಾಗ, ಕುಣ್ಣುವಾಗ ಏನೋ ಒಂದೊಂದು ದಿವಸ ಊಟಕ್ಕೆ ಬಿಸಿ ರೊಟ್ಟಿನೇ ಸಿಗ್ತದೆ, ಹೋಳಿಗೆನೇ ಸಿಗ್ತದೆ, ತುಪ್ಪ ಸಿಗಂಗಿಲ್ಲ. ಇರ್ತದೆ ಒಂದೊಂದು ತುಪ್ಪ, ಏನು ತುಪ್ಪ ಅಂತ ಕೇಳ್ತೀವಲ್ಲ, ಹಾಂ ಇವತ್ತು ತುಪ್ಪ ಇಲ್ಲರಿ, ಹಾಂ ತುಪ್ಪ ಇಲ್ಲ, ನಾ ಹೋಳಿಗೆ ಅಲ್ಲೇ. ಒಂದಿಷ್ಟು ತುಪ್ಪ ಇರ್ತದೆ, ಒಂದಿಷ್ಟು ಇರಂಗಿಲ್ಲ, ಒಂದಿಷ್ಟು ಜಾಸ್ತಿ ಇರ್ತದೆ, ಒಂದಿಷ್ಟು ಕಡಿಮೆ. ಏನು ನಮ್ಮ ತಾಟ್ನಾಗ ಬೀಳ್ತದಲ್ಲ ಅದು ಭಗವಂತನ ಭಿಕ್ಷೆ ಅಂತ ತಿಳ್ಕೊಂಡು ಊಟ ಮಾಡಿರಿ. ನಿಮ್ಮ ಮನೆಯೊಳಗೆ ನೀವು ಬೇಕಾದ್ರೆ 100 ಚೀಲ ಜೋಳದ ಹಿಟ್ಟು ಹಚ್ಚಿರಿ, 1000 ಚೀಲ ತೊಗರಿ ಬೆಳಿರಿ, ನಿಮ್ಮ ತಾಟ್ನಾಗ ಅನ್ನ ಬೀಳ್ಬೇಕಾದ್ರೆ ಭಗವಂತನ ಆಶೀರ್ವಾದವಿದ್ದರೆ ಬೀಳ್ತದೆ, ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ಗೊತ್ತಿರಲಿ ನಿಮಗೆ. ಭಗವಂತ ಇವತ್ತು ನಾನು ಬದುಕಲಿ ಅಂತ ತಿಳ್ಕೊಂಡು ನನ್ನ ತಾಟ್ನೊಳಗೆ ಅನ್ನದ ಭಿಕ್ಷೆ ಹಾಕಿದ್ಯಪ್ಪ ಅಂಥೇಳಿ ಆ ತುತ್ತನ್ನು ನಮಸ್ಕಾರ ಮಾಡ್ತಾರಲ್ಲ. ಯಾಕೆ ಮಾಡ್ತಾರಂದ್ರೆ ಅದನ್ನು ಬೆಳೆದಿರ್ತಕ್ಕಂಥ ರೈತನಿಗೆ ಆ ನಮಸ್ಕಾರ ಮುಟ್ಟಬೇಕಂತಕ್ಕಂಥ ಕಾರಣ. ಎಷ್ಟು ಕಷ್ಟ ಅವನಿಗೆ. ಹೊಲದಲ್ಲಿ ಮಲ್ಕೊಂಡ, ಚಳಿಯಲ್ಲಿದ್ದ, ಗಾಳಿಯಲ್ಲಿದ್ದ, ಮಳೆಯಲ್ಲಿದ್ದ, ನೇಗಿಲು ಹೊಡೆದು ಅವನು ಬಿತ್ತಿರ್ತಕ್ಕಂಥ ಒಂದೊಂದು ಕಾಳು ಕೂಡ ವೇಸ್ಟ್ ಆಗಬಾರ್ದಂತಕ್ಕಂಥ ದೃಷ್ಟಿಯಿಂದ ಆ ರೈತನಿಗೆ ಅನ್ನಕ್ಕೆ ಆ ನಮಸ್ಕಾರವನ್ನು ಮಾಡ್ತೀವಿ. ಇವತ್ತೆಲ್ಲ ಹೋಟೆಲ್ದಾಗ ಕುಂತು ಬೂಟ್ ಹಾಕೊಂಡು ಊಟ ಮಾಡೋರಿಗೆ ಯಾವ್ದಾರ ನಮಸ್ಕಾರ? ಹಾಂ, ಬೂಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ಕೈ ತೊಳ್ಕೊಂಡು ಕುಂತು ಆರ್ಡ್ರ್ ಮಾಡಿದ್ರೆ ಎಲ್ಲೇ ಕುಂತು ಊಟ ಮಾಡಿರಿ, ಹೋಟೆಲ್ದಾಗ ಕುಂತು ಊಟ ಮಾಡಿದ್ರು ಕೂಡ ಅನ್ನ ದೇವರಿಗೆ, ಅದಕ್ಕೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತಾರೆ. ಹಾಂ, ನಾ ಹಿಂಗೆ ಪುರಾಣ ರಾತ್ರಿ ಭಾರತನ ಹೇಳಿದಂದ್ರೆ, ನಾಳೆ ಮುಂಜೆ ತನಕ ಹೇಳಿದಂದ್ರೆ ಹೊಟ್ಟೆ ಹಸಿವಾಗ್ತದೆ. ಹಸಿವಾದಾಗ ಜ್ಞಾನ ಹಿಡಿಸಂಗಿಲ್ಲ. ಅದಕ್ಕೋಸ್ಕರ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಈ ಪ್ರಕಾರವಾಗಿ ದೇವಿಯ ಚರಿತ್ರೆಯನ್ನು ಧ್ಯಾನ ಮಾಡಿದರೆ ಯಾವಾಗ ಮಾಡ್ಬೇಕಂತ ಹೇಳ್ತಾರೆ. ದೇವಿಯ ಚರಿತ್ರೆ ಧ್ಯಾನವನ್ನು ಯಾವಾಗ ಮಾಡ್ಬೇಕಂತ. ಬೆಟ್ಟವನ್ನೇರುವಾಗ ಕಾಲು ಜಾರಿ ದಪ್ಪನೆ ಬೀಳುವಾಗ, ನೋಡ್ರಿ, ಬೆಟ್ಟವನ್ನು ಏರುವಾಗ ಕಾಲು ಜಾರಿ ದಪ್ಪನೆ ಬೀಳುವಾಗ, ಹಸನಾದ ಬಟ್ಟೆಗೆ ಉಡುವಾಗ ತೊಡುವಾಗ, ಬಸುರಲ್ಲಿ ಬಂದ ನಿನ್ನ ಮಗನ ಮುದ್ದಿಡುವಾಗ, ಬಸುರಲ್ಲಿ ಬಂದ ನಿನ್ನ ಮಗನ ಮುದ್ದಿಡುವಾಗ, ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ಎನಬಾರದೆ, ಸ್ನಾನವ ಮಾಡುವಾಗ ನೀವು ಅನ್ಬೋದು, ಸ್ನಾನ ಮಾಡುವಾಗ ಯಾಕೆ ದೇವ್ರಿಗೆ ಯಾಕೆ ನೆನಿಬೇಕ್ರಿ? ಹಾಂ, ಸ್ನಾನ ಮಾಡುವಾಗ ಯಾಕೆ ದೇವ್ರಿಗೆ ನೆನಿಬೇಕಂತೀರಿ? 1 ವರ್ಷ ನಮ್ಮೂರನ್ನು ಬಾಯಾಗ ನೀರು ಹೋಗ್ಬೇಕು, ಗೊತ್ತಾತ ನಮ್ಮ ಜಳಕ, ನಮ್ಮ ನೇಮ, ನಮ್ಮ ನಿತ್ಯ ಓಟು. ನೀರಿದ್ರೆ ಶೀಲ ಹೆಚ್ಚಂತ ಹೇಳ್ತಾರಲ್ಲ. ದಿವಸ ನಿಮ್ಮ ಮನೆಗೆ ದಿವಸ ಒಂದು 100 ಕೂಡ ನೀರು ಬಂದು ಅಂದ್ರೆ ಏನು ತೊಳೆದದ್ದೇ ತೊಳೆದು, ತಿಕ್ಕಿದೆ ತೊಳೆದು. ಅಂದರೆ ಸ್ನಾನವನ್ನು ಮಾಡುವಾಗ ಯಾಕೆ ಭಗವಂತ ನೆನಿಬೇಕಂದ್ರೆ, ಅಪ್ಪ ನನ್ನ ಮೈ ಸ್ವಚ್ಛ ಆಗಲಿ ಅಂತ ಭೂಮಿಯೊಳಗೆ ನೀರು ಕೊಟ್ಟಿಲ್ಲೋ ದೇವ್ರೆ. ಸ್ನಾನವ ಮಾಡುವಾಗ ನೇಮದಿ ನಿತ್ಯ ಧ್ಯಾನವ ಮಾಡುವಾಗ, ಜಾಣತನದಿ ಅನ್ನ ಉಂಡು ನಾ ಇರುವಾಗ, ಪಾನವ ಮಾಡುವ ಕಾಲದಿ ಮನವೇನಿ, ಮಾತು ಮಾತಿಗೆ ಶಂಕರ. ಒಟ್ಟಿನಲ್ಲಿ ಹೇಳ್ಬೇಕು, ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಜೀವನದಲ್ಲಿ ಒಂದು 10 ಸಲ 20 ಸಲ 100 ಸಲವಾದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ದೇವರಂತನಂತ, ಓಹೋಹೋ ಈ ಭಕ್ತ ಮ್ಯಾಲ 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 ನನ್ನ ಹೆಸರು ತೊಗೊಳಕತ್ತಾನ, ಈ ಒಂದು ಅಜ್ಜಿ ನನ್ನ ಮೇಲಾದ ಅಂತ ತಿಳ್ಕೋತಾರಂತ ದೇವ. ನಮ್ಮ ಅಜ್ಜಿ ನಮ್ಮ ಮೇಲೆ ಇಟ್ಕೋಬಾರ್ದು. ನಮ್ಮ ಅಜ್ಜಿ ಯಾರ ಮೇಲೆ ಇಡ್ಬೇಕಂದ್ರೆ ಭಗವಂತನ ಮೇಲೆ ಇಡಬೇಕು. ನಾನು ಭಾಳ ಸಲ ಹೇಳ್ತಿರ್ತೀನಿ ಪುರಾಣದಾಗ, ರಾಶಿ ಮಾಡ್ಕೊಂಡು ಬರೋ ಮುಂದೆ ಎತ್ತಿನ ಬಂಡಿ ಬಿಡ್ಕೊಂಡು ನಾಯಿ ಬರ್ತಿರ್ತದೆ, ಗೊತ್ತಲ್ಲ ನಿಮಗೆ? ಬರ್ತಾವಲ್ಲ ಈ ಕಡೆ. ಅವ ಒಂದು ಮ್ಯಾಲೊಂದು 20 ಚೀಲ ಜೋಳ ತೊಗರಿನ ಹಾಕಿರ್ತಾನ, ಅದು ಆ ಬಂಡಿ ಬಿಡ್ಕೊಂಡು ನಾಯಿ ಹೊಂಟಿರ್ತವೆ. ಆ ನಾಯಿ ಏನು ತಿಳ್ಕೊತಂತ, ಈ ಮ್ಯಾಲಿಂದು ಅಷ್ಟು ಚೀಲ ನಾನೇ ಹೊತ್ಕೊಂಡೀನಿ. ಮೊದಲೇ ನಾಯಿ, ಹಾಂ ಏನು ನನ್ನ ಶಕ್ತಿ ನೋಡ್ಲಿಕ್ಕೆ ಈಟ ಅದ, ಒಂದು 1.5 ಫೀಟ್ ಹೈಟ್ 2 ಫೀಟ್ ಹೈಟ್ ಅದ, ನನ್ನ ತಗ ಇಷ್ಟೊಂದು 20 ಚೀಲ ಹೊತ್ಕೊಂಡಿನಿ. 20 ಚೀಲ ತನ್ನ ಡುಬ್ಬ ತಾನೇ ಬಡ್ಕೊಂಡಿದ್ದೆ ನಾಯಿ. ಅದು ಓಣ್ಯಾಗ ಹಾಯ್ದು ಊರು ಬಂದು ಅಗಸಿ ಬಾಗಲ್ ದಾಟಿ ಮನೆಗೆ ಬಂದ ತಕ್ಷಣ ಬಾರ್ಕೋಲ್ ತೊಗೊಂಡು ಒಂದೇಳಿ ಬಿಡ್ತಾನೆ ನೋಡ್ರಿ. ಯಾರಿಗೆ? ಮಾಲಕ್ ಬಿಡ್ದು, ಯಾಕೆ ಜೀಳ ಇಳಿಸ್ಬೇಕಲ್ಲ.
ಆ ನಾಯಿ ಹೊರಗೆ ನಿಂತಂತ ಇಟ್ಟತನ ಹೊತ್ಕೊಂಡದ್ದು ನಾನು ಅಲ್ಲ ಅಂತ ಅದಕ್ಕೆ ಅವಾಗ ಗೊತ್ತಾಯ್ತು. ಹಂಗೆ ನಿಮ್ಮ ಹಣೆ ಬಾರನು ಇಷ್ಟೇ ಅದ. ನಾನು ಮನೆ ಕಟ್ಟಿದೆ, ನಾನು ಹೊಲ ತಗೊಂಡೆ, ನಾನು ಹೊಲ ಬೆಳೆದೆ, ನಾನು ಮಾಡಿದೆ, ನಾನು ರಾಶಿ ಮಾಡಿದೆ. ನೀ ಬರೇ ರಾಶಿ ಮಾಡಿದಿ, ಒಂದು ಕಾಳಿಗೆ 1000 ಕಾಳು ಕೊಟ್ಟವ ಯಾರು? ನೀನು ಬರೇ ಬಿತ್ತಿದಿ, ಭಗವಂತ ಮಳೆ ಕೊಟ್ಟ. ನೀನು ಬರೇ ಬಿತ್ತಿದೆಪ್ಪ, ಕುಂತಿ ಅಕಸ್ಮಾತ್ ಮಳೆ ಬರಲಿಲ್ಲ ಅಂತಂದ್ರೆ ನಿನ್ನ ಗತಿ ಏನು? ಆಕಾಶದಿಂದ ಮಳೆ ಸುರಿತಲ್ಲ, ಅದಕ್ಕೆ ಭಗವಂತನನ್ನ ಮೇಲೆ ಸ್ಮರಿಸಪ್ಪ. ಆವಾಗ ನಾಯಿ ಅಂತಂತ ಇದು ನಾವು ಹೊತ್ತುಕೊಂಡಿಲ್ಲ. ಅದಕ್ಕೆ ನಮ್ಮ ಸಂತರೊಬ್ಬರು ಭಾಳ ಚಂದ ಹೇಳ್ತಾರೆ, ಬಸ್ಸಿನಾಗ ಹೊಂಟ ಒಬ್ಬ ಮನುಷ್ಯ ತಲೆ ಮೇಲೆ ಟ್ರಂಕ್ ಇಟ್ಕೊಂಡು ಕುಂತಿದ್ದಂತ. ತಿಳಿದ ಸೀಟ್ನಾಗ ಕುಂತಾನ, ಒಂದು ಇಂಥದ್ದೊಂದು ಟ್ರಂಕ್ ಸೂಟ್ ಕೇಸ್ ಇತ್ತು, ಅದು ತಲೆ ಮೇಲೆ ತೊಗೊಂಡು ಕುಂತಿದ್ದು. ಕೇಳಿದ ನಮ್ಮಂಥವ್ರು ಯಾರೋ ಕೇಳಿದ್ರೆ, ಯಾಕಪ್ಪ ಟ್ರಂಕ್ ಯಾಕೆ ತಲೆ ಮೇಲೆ? ಬಸ್ಸಿಗೆ ವಜ್ಜೆ ಆಗ್ತದಪ್ಪ ಅನ್ನಂತ. ಚಲೋ ಅದಲ್ಲ ಇದು? ಅವಂದೇ ಹುಚ್ಚ, ನಿನ್ನ ಅಜ್ಜಿ ನಿನ್ನ ಟ್ರಂಕಿನ ಅಜ್ಜಿ 2 ಬಸ್ಸೇ ಹೊತ್ಕೊಂಡದ. ಮತ್ತು ಇವ ಎಲ್ಲಿ ಕುಂತಾನ? ಬಸ್ನಾಗೆ ಕುಂತಾನ, ಬಸ್ನಾಗ ಕುಂತ ಅದನ್ನು ಹೊತ್ಕೊಂಡು ತಾವು ಹೊತ್ಕೊಂಡು ತಿಳ್ಕೊತಾನಲ್ಲ. ಹಂಗೆ ಸಂಸಾರ ಮಾಡ್ತಕ್ಕಂಥ ನಾವು, ನಾನು ಮನೆ ಕಟ್ಟಿದೆ, ನಾನು ಮದುವೆ ಆದೆ, ನಾನು ಮಕ್ಕಳನ್ನು ಪಡೆದೆ, ನಾನು ಓದಿಸಿದೆ, ನೀನೇ ಮಾಡಿದಿಲ್ಲ ಅಂತಲ್ಲ, ಆದ್ರೆ ಅನ್ಲಕ್ಕೆ ಹೋಗಬೇಡ ಅಂತ ಅಷ್ಟೇ. ಮತ್ತೊಂದೇನು ನೀನು ಮಾಡಿದಿ ಖರೆ ಅದ ಇಲ್ಲ ಹಂಗಂತ ತಿಳ್ಕೊಂಡು ನಾ ಮನೆ ಕಟ್ಟಿಲ್ಲ ಅನ್ಬೇಡ್ರಿ. ಮತ್ತು ನಾಳಿಂದ ನಾ ಮನೆ ಕಟ್ಟಿಲ್ಲ, ಈ ಹೊಲ ನಂದಲ್ಲ, ಈ ಮನೆ ನಂದಲ್ಲ ಅಂದ್ರೆ ಮತ್ತು ನಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಡ್ರಿ ಅಂತೀವಿ ನಾವು. ನಿಮ್ಮದು 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 ಅನ್ನಬೇಕು, ಆದ್ರೆ ನಮ್ದು ಅಲ್ಲ ಅನ್ನುವಂಥ ಭಾವ ಇರಬೇಕು. ದೇವಿ ಪುರಾಣ ನಮಗೇನು ಹೇಳ್ತಂದ್ರೆ, ಯಪ್ಪ ನೀ ಯಾವುದಂತ ತಿಳ್ಕೊಂಡಿದೆಲ್ಲ ಒಂದಲ್ಲ ಒಂದು ದಿವಸ ಇದನ್ನು ಬಿಟ್ಟು ಹೋಗೋದು ಅಂತ ಹೇಳುವುದೇ ದೇವಿ ಪುರಾಣ, ಮತ್ತೊಂದಲ್ಲ. ಎಷ್ಟು ಗಳಿಸಿದರೂ ಕೂಡ, ಎಷ್ಟು ಎಕರೆ ಹೊಲ ಇದ್ದರೂ ಕೂಡ ನಿನ್ನ ಮನೆ ಒಂದು ಬೇರೆನೇ ಅದ. ಇದೇ ದೇವಿ ಪುರಾಣ. ಕೇಳ್ತಾರೆ ನೋಡ್ರಿ, ಜೀವ ಹೋಯಿತು ಒಂದು ಕೂಡಲೇ ಏನಂತಾರೆ, ಮಾಡಪ್ಪ ಒಂದು ಮಣಿ ಮಾಡು, ಒಂದು ಕುಣಿ ತೋಡು ಅಂತ. ಸೈಜ್ ಏನದ್ರಿ ಅಂತ ಕೇಳ್ತಾನೆ ನಾವು. ಹೌದಾ? ಆಟ್ರಾಗ ಒಂದು 2-3 ಫೀಟ್ ಹೊಡಿಲ್ಲ, ಆಟೆ ಹೊಡಿ ನಡೀತಾನೆ, ಒತ್ತದೊಂದೇ ಮತ್ತೇನೋ ಕೆಲಸ. ಅದಕ್ಕೆ ನಿನಗೆ 100 ಎಕರೆ ಹೊಲ ಇದ್ರು, 200 ಇದ್ರು, 300 ಇದ್ರು, 400 ಇದ್ರು ಕೂಡ ನಿನ್ನ ಮನೆ ಅದೊಂದೇ ಅದ. ಅದಕ್ಕೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ಹೇಳ್ತಾರೆ. ಅದು ಎಲ್ಲದ ಗೊತ್ತಿಲ್ಲ, ಯಾರಿಗೆ ಗೊತ್ತದ? ಎಲ್ಲದು ಯಾರಿಗೆ ಗೊತ್ತದ? ಏಟು ಹೈಟ್ ಅದು, ಏಟದೇ ಗೊತ್ತಿಲ್ಲ. ಕರೆಂಟಿನ ಬಿಲ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಹೌದು, ಘರಪಟ್ಟಿ ಇಲ್ಲ, ಮುನ್ಸಿಪಾಲ್ಟಿ ಟ್ಯಾಕ್ಸ್ ಇಲ್ಲ, ಏನೇನೇ ಇಲ್ಲದ ಮನೆ ಅದೊಂದೇ. ಅದಕ್ಕೆ ಆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಈ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕಂತಕ್ಕಂಥ ಮಾತನ್ನು ಸಂತರು ಶರಣರು ಹೇಳ್ತಾರೆ. ಮತ್ತು ಇದನ್ನು ಹೆಂಗೆ ಓದಬೇಕಂದ್ರೆ, ಪೂಜೆ ಮಾಡಿಯೇ ಓದಬೇಕಿದ. ಈ ಪುರಾಣ ನಿಮ್ಮ ಮನೆ ಮೊದಲನೇ ಮಾತು ಇಡ್ರಿ. ಅಕಸ್ಮಾತ್ ಓದಬೇಕಂತ ಅನಿಸಿದ್ರೆ ಸುಮ್ಮನೆ ಹೋಗಿ ಮಾಡ್ದಾಗಿನ ತೊಗೊಳೋದು, ದಬ ಬಿಚ್ಚೋದು, ಮನಸ್ಸಿಗೆ ಬಂದಂಗೆ ಓದೋದು, ಎಲ್ಲಿ ಬೇಕಲ್ಲಿ ಇಡೋದು ಅಲ್ಲ. ಪೂಜೆ ಮಾಡಿಯೇ ಓದಬೇಕಿದ್ದು. ನೀವು 10 ನುಡಿ ಓದ್ರಿ, 20 ನುಡಿ ಓದ್ರಿ, 30 ನುಡಿ ಓದ್ರಿ. ದಸರಾ ಹಬ್ಬದಲ್ಲಿ ನಮ್ಮ ಮಠದೊಳಗೆ ಇದನ್ನು ಓದ್ತೀವಿ. ಒಂದು ದಿವಸ 2 ಅಧ್ಯಾಯದಂಗೆ 9 ದಿವಸ 18 ಅಧ್ಯಾಯಗಳು ಮುಗಿತಾವೆ. ಇಲ್ಲಿ ಸ್ವಾಮಿಗಳು ಇವತ್ತು ಓದ್ಲಕ್ಕತ್ತೀರಿ, ಇವತ್ತು 4ನೇ ಅಧ್ಯಾಯ 5ನೇ ಅಧ್ಯಾಯ ತನಕ ಬಂತು. ತಿಳ್ಕೊಡ್ರಿ, ಅವರು ಓದ್ತಾ ಇರ್ತಕ್ಕಂಥದ್ದಲ್ಲ, ಆ ಪುಣ್ಯ ಅಂತಕ್ಕಂಥದ್ದು ಕೇವಲ ಓದುವವರಿಗೆಲ್ಲ, ಕೇವಲ ಹೇಳುವವರಿಗೆಲ್ಲ, ಸಮಸ್ತ 700 ಗ್ರಾಮ ದೇವತೆಗಾಗಿ ಆ ಪುರಾಣವನ್ನು ಓದ್ಲಕ್ಕತ್ತಾರೆ. ಎಲ್ಲರಿಗೂ ಆ ಪುಣ್ಯ ಇವತ್ತು ಲಭ್ಯ ಆಗ್ತದೆ. ಆ ಪ್ರಕಾರ ಪೂಜೆ ಮಾಡಿಯೇ ಓದಬೇಕಿದ. ಪೂಜಿಸದಲ್ಲಿ ಇದನ್ನು ಓದಬಾರದು, ಪೂಜೆ ಮಾಡಲಾರ್ದೆ ಓದಬಾರ್ದು. ನಮ್ಮ ಮಂದಿ ಭಾಳ ಮಂದಿ ಪೂಜೆ ಅಂದ್ರೆ ಭಾಳ ಒಂದು ಮುನ್ನೆ ತಿಳ್ಕೊಂಡರು. ನಾವು ನಮ್ಮ ಶಿಷ್ಯರ ಮನೆಗೆ ಹೋಗಿರ್ತೀವಲ್ಲ, ಕೂಡ್ರಿ ಬಿಟ್ಟಲ್ಲ, ಎಷ್ಟೊತ್ತ ನಿಂದಿರ್ತೀರಿ, ಕೂಡ್ರಿ. ಶಿಷ್ಯರ ಮನೆಗೆ ಹೋಗಿರ್ತೀವಲ್ಲ, ದೇವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಪ್ಪಾಜಾರಿ ದೇವ್ರ ಮನೆ ನೋಡ್ರಿ ಅಂತಾರೆ, ಹೋಗ್ತಾರೆ. ಪೂಜೆ ಯಾರು ಮಾಡ್ತಾರವ ಮನೆಯಾಗ ಅಂತ? ಪೂಜೆ ಯಾರು ಮಾಡ್ತಾರೆ? ಆ ಮನೆ ಮಾಲಕ್ಕೆ ಏನಂತ ಅನ್ಗೊತ್ತ ನಮಗೆ. ಇವು ನಡೆದು ಹೇಳಕತ್ತೀನಿ, ಪೂಜೆ ಯಾರು ಮಾಡ್ತಾರೆ? ನಾವು ಅದ್ರ ತಂಟೆಗೆ ಹೋಗಲ್ರಿ ಅಂತ. ಯಾವ್ದ್ರ ತಂಟೆಕ? ಜಗಲಿ ತಂಟೆಗೆ. ಮತ್ತು ಯಾರು ಮಾಡ್ತಾರೆ? ಅದೆಲ್ಲ ಆಕೆಗೆ ಬಿಟ್ಟಿವಂತ. ಯಾಕೆ? ಯಾಕೆ ಬಿಟ್ಟೆಪ್ಪ ಆಕೆಗೆ? ಯಾಕೆ ಬಿಟ್ಟಾರಂದ್ರೆ, ಪೂಜೆ ಅಂದ್ರೆ ಭಾಳ ಡೇಂಜರ್ ಅಂತ ತಿಳ್ಕೊಂಡವ್ರು ನಾವು. ಪೂಜೆ ಅಂದ್ರೆ ಏನೂ ಅಲ್ರಿ, ಸ್ನಾನ ಮಾಡ್ರಿ, ಒಗೆದು ಬಟ್ಟೆ ಉಟ್ಕೊಡ್ರಿ, ದೇವರನ್ನು ಸ್ವಲ್ಪ ನೀರು ಹಾಕ್ರಿ, ಒಂದಿಷ್ಟು ಒರೆಸ್ರಿ, ಒಂದಿಷ್ಟು ಗಂಗಾ ಕುಂಕುಮ ಹಚ್ಚಿ, ಒಂದಿಷ್ಟು ಊದಿನ ಕಡ್ಡಿ ಬೆಳಗ್ಗೆ ಒಂದು ಸಕ್ರೆ ನೈವೇದ್ಯ ಹಿಡಿಲಾಕಿ ಎಷ್ಟು ತ್ರಾಸಾಗಿದೆ ಜಗತ್ತಿನಾಗ. ಮೊಬೈಲ್ ತಿಕ್ಕಲಕ್ಕೆ ಟೈಮ್ ಅದ, ಹೌದಿಲ್ಲ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತಿಕ್ಕದೆ ರಾತ್ರಿ ಬೆಟ್ಟ ಬೆಳ್ತಾನೆ. TV ನೋಡ್ಲಕ್ಕೆ ಟೈಮ್ ಅದ, ಧಾರಾವಾಹಿ ನೋಡ್ಲಕ್ಕೆ ಟೈಮ್ ಅದ, ಎಲ್ಲದಕ್ಕೂ ಟೈಮ್ ಅದ. ಆದ್ರೆ ಭಗವಂತನ ನಿಮ್ಮ ಮನೆಯೊಳಗೆ ಅತೀ ಕಡಿಮೆ ಟೈಮ್ ನೀವು ಎಲ್ಲಿ ಕಳಿತೀರಿ ಹೇಳ್ರಿ? ಅಡಿಗೆ ಮನೆಯಾಗ, ನಡು ಮನೆಯಾಗ,
ಬೆಡ್ರೂಮ್ನಾಗ, ಅಂಗಳದಾಗ, ಹೊಲದಾಗ ಎಲ್ಲಕ್ಕಿಂತ ಅತೀ ಕಡಿಮೆ ಟೈಮ್ ಕಳೀತಕ್ಕಂಥ ಮನೆ ಯಾವುದಂದ್ರೆ ದೇವ್ರ ಮನೆ. ಹೌದು, ನೋಡ್ಬೇಕು ಬೆಂಕಿ ಮೇಲೆ ನಿಂತಿರ್ತಾರೆ ಒಳಗೆ. ಸೀದಾ ಹಾದ್ರನ ಗಬ ಗಬ ಅದ್ರಾಗ ಸರ್ ಎಲ್ಲರ ಬಸ್ಸಿನ ಟೈಮ್ ಆಗಿತ್ತು, ಅವಸರ ಆಗಿತ್ತು, ಆಫೀಸ್ ಟೈಮ್ ಆಗಿತ್ತು ಅಂದ್ರೆ ಹಣಿಗೆ ಹಚ್ಚ ಕುಂಕುಮ ಎದಿಗೆ ಹಚ್ತಾವ. ಹೌದು, ಓಂ ನಮ ಶಿವಾಯ, ಓಂ ನಮ ಶಿವ, ಓಂ ಭೂರ್ಭುವಃ ಸ್ವಃ ಅವಡ ಸೌಡ ಮಂತ್ರ ಅನ್ನೋದು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ. ಉಪ್ಪಿಟ್ಟು ಆಗ್ಯದ ನೋಡು, ಇದು ಮಂತ್ರ ಇಲ್ಲೇ ಬಿಟ್ಟು ಉಪ್ಪಿಟ್ಟಿಗೆ ಹೋದ ಮಮ್ಮಿ. ಯಾಕೆ? ಅದಕ್ಕೆ ಮಾಡೋದು ಬಿಟ್ಟಿಲ್ಲ. ಪೂಜೆ ಮಾಡಿದ್ರೆ ಬಿಡ್ರಿ ಹೋಗ್ಲ ಕಡೆ ಅದನ್ನು ಬಿಡಂಗಿಲ್ಲ. ಹಂಗೆ ಬಿಡ್ಲಕ್ಕೆ ಬರ್ತದೆ ರೀ. ಈ ಶ್ರಾವಣ ಮಾಸದಾಗ ಸೋಮವಾರದ ಬರ್ತಾವೆ ಗೊತ್ತಿಲ್ಲ ನಿಮಗೆ? ಬರ್ತದೆ ಈಗ ಆಗಸ್ಟ್ನಾಗ ನಮಗೆ ಫೋನ್ ಬರ್ತಾವೆ. ಇನ್ನೂ ದೇವಿ ಬರಂಗಿಲ್ಲ ಇವತ್ತೇನು ಚಿಂತೆ ಮಾಡಿಬಿಡ್ರಿ. ನಮಗೆ ಕೇಳ್ತಾರೆ ಎಷ್ಟು ವಜ್ಜಿ ನೋಡ್ರಿ, ಸೋಮವಾರ ಏಸ್ ಬಂದಾವಪ್ಪ ಯಪ್ಪ ಈ ಸಲ. ಫೋನ್ ಬರ್ತಾನೆ, ಯವ್ವ ಈ ಸಲ 5 ಬಂದಾವ ವಾಸ 4 ಬಂದಿದ್ದು ಯಪ್ಪ. ಒಂದು ಸೋಮವಾರ ಹೆಚ್ಚಿಗೆ ಬಂತಲ್ಲ ಈ ಸಲ. ಮತ್ತು ಆ ಸೋಮವಾರ ಏನು ಊಟ ಬಿಡ್ತಾರ? ನೀವು ಏನೇನೇನು ಬಿಡಂಗಿಲ್ಲ. ಒಂದಿಟ್ಟು ಮನೆ ವಾರಿಸ್ತಾರೆ, ಮತ್ತೊಂದು ಏನಿಲ್ಲ ಮನೆ ವಾರಿಸ್ತಾರೆ. ಭಾಳ ಅಂದರೆ ದೇವ್ರ ತಲೆ ಮೇಲೆ ಒಂದು 50 100 ಅದು ಯಾರ ತಂದು ಕೊಟ್ಟದ್ದು ಪತ್ರಿ. ಇಷ್ಟಕ್ಕಿಷ್ಟು ವಜ್ಜೆ ದೇವರು. ಯಾಕೆ ಮಾಡಿ? ನಾ ಹೇಳಿದೆ ನಿನಗೆ 5 ಬ್ಯಾಡ ಆಗಿದಲ್ಲ, 4 ಮಾಡು, 3 ಮಾಡು, 2 ಮಾಡು, 1 ಮಾಡು. ಹಂಗೆ ಬರ್ತದೆ ರೀ. ಮತ್ತು ನಮಗಂತ ಇಂಥವ್ರು ನೋಡಿ ಏನಂತಾರೆ ಗೊತ್ತಾ? ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ. ಮಾಡದರ ಬಿಟ್ಟಿಲ್ಲ, ನೀಡದರ ಬಿಟ್ಟರ ನಿಟ್ಟಿಲ್ಲ. ದಾರ ಕೊಡ್ತಾರ, ಹಾಳಾಗಿ ಹೋಗಂತಾರ. ಅವ ಹಾಳಾಗಿ ಹೋಗಲ್ಲ, ನೀ ಹಾಳಾಗಿ ಹೋಗ್ತಿ. ಅದಕ್ಕೆ ಯಾವತ್ತೂ ಕೂಡ ಮಾಡುವುದನ್ನು ಭಕ್ತಿಯಿಂದ ಮಾಡು. ನಿನ್ನ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಮಾಡು. ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ ಒಂದೇ ದಿವಸ ನಿಮಗೆ 18 ಅಧ್ಯಾಯಗಳನ್ನು ಓದ್ಲಿಕ್ಕೆ ಆಗದೇ ಇದ್ರ ನಿಮಗೆ ಎಷ್ಟಾಗ್ತದ ಅಷ್ಟು ಓದಿ ಇಡ್ರಿ. ಎಷ್ಟಕ್ಕೆ ನಿಂದ್ರಿಸಿರಿ ಅದಕ್ಕೊಂದು ಏನು ಗುರುತು ಮಾಡ್ರಿ. ಮರುದಿವಸ ಅಲ್ಲಿಂದ ಚಾಲು ಮಾಡ್ರಿ. ಒಟ್ಟು ಓದ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪೂಜಿಸದಲ್ಲಿ ಓದನಾದರೆ ರಾಜನಾಗುವನು. ಇದನ್ನು ಸರಿಯಾಗಿ ಓದಿದ್ರೆ ರಾಜ ಆಗ್ತಾನಂದ್ರೆ ನೀವು ದಯವಿಟ್ಟು ಯಾವುದೋ ಒಂದು ದೇಶದ ರಾಜ ಆಗ್ತಾನಂತ ತಿಳ್ಕೊಬೇಡ್ರಿ. ಒಬ್ಬ ರಾಜನಿಗಿರ್ತಕ್ಕಂಥ ಒಂದು ಮರ್ಯಾದೆ, ಆ ಮನೆಗೆ ಅವನು ರಾಜನಾಗ್ತಾನಂತಕ್ಕಂಥ ಮಾತು. ಆ ಮನೆಯಲ್ಲಿ ಅವನು ಮಾತು ನಡೀತದ, ಆ ಊರಲ್ಲಿ ಅವನು ಮಾತು ನಡೀತದ, ಅವನಿಗೊಂದು ಗೌರವ ಇರ್ತದ, ಅವನಿಗೊಂದು ಸನ್ಮಾನ ಇರ್ತದ. ರಾಜನಾಗುವನು ದೇವಿ ದಯದಲ್ಲಿ, ಸೋಜಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಆ ಪರಮೇಶ್ವರಿ 7 ತಾಯಿಯ ಕೃಪೆಯಿಂದ ಆ ಮನೆಗೆ, ಆ ಊರಿಗೆ ಅವನು ಗ್ರಾಮ ದೇವಿಯ ಕೃಪೆಯಿಂದ ರಾಜನಾಗ್ತಾನ. ಈ ಪುರಾಣವನ್ನು ಮನೆಯಲ್ಲಿ ಇಟ್ಟಿರಂತಕ್ಕಂಥ ಮಾತು. ಅದಕ್ಕೆ ನಮ್ಮ ಭಕ್ತಿ ಹೆಂಗದಂತ ಕೇಳಿದ್ರೆ, ನಾನು ಸುಮಾರು ಒಂದು 37 ವರ್ಷ ಬೀದರ್ದಾಗ ನೌಕರಿ ಮಾಡಿದೆ, ಲೆಕ್ಚರರ್ ಅಂತಿದ್ದೆ. ಆ ಕಡೆ ಭಾಷೆ ನಿಮ್ಗೆ ಗೊತ್ತಂಗ. ಮತ್ಲಬ್ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಮತ್ಲಬ್ ಏನು ಚಂದ ಹಾಡ್ತೀರಿ ಅಂತ ನಾ ಇವ್ರಿಗೆ ಅಂದೆ ಅಂದ್ರೆ ಅರ್ಥ ಏನದು, ಇವ್ರ ಬಲ್ಲಿ ನಂದು ಏನೋ ಕೆಲಸ ಆಗ್ಯದ ಅಂತ ಅಂದಂಗೆ ತಿಳಿತಾ. ದೇವ್ರಿಗೊಂದು 10 ಕಾಯಿ ಹೊಡಿತೀವಿ ಅಂದ್ರೆ ದೇವ್ರಿಗೆ ಏನಾರು ನಾವು ಬೆಡ್ಕೊಳ್ಳೋದ ಅಂದಂಗೆ. ಅಂದ್ರೆ ದೇವ್ರನ್ನ ಏನು ಮಾಡಿವಿ ಅಂದ್ರೆ, ಕಾಯಿ ತಗೋ ನನಗಿದನ್ನು ಕೊಡು, ದೀಡ್ ನಮಸ್ಕಾರ ತಗೋ ನನಗಿದನ್ನು ಕೊಡು. ದೇವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ನಾವು. ನೀವು ಸುಮ್ಮನೆ ಭಕ್ತಿ ಮಾಡ್ರಿ, ಬಿಟ್ಟುಬಿಡಿ. ಈ ಗುಡಿಯನ್ನು ಕಟ್ಟಿರಲ್ಲ, ನಮ್ದೇನೋ ಭಗವಂತ ಶಕ್ತಿ ಕೊಟ್ಟ, ಒಂದಿಷ್ಟು ಹಣ ಇತ್ತು, ದಾನ ಬಂತು, ಧರ್ಮ ಬಂತು, ಯಾರೋ ಕೊಟ್ಟರು ಕಟ್ಟಿವಿ ಬಿಟ್ಟಿವಿ ಅನ್ಬೇಕು ಹೊರತಾಗಿ ನಾವು ಗುಡಿ ಕಟ್ಟಿವಿ ನಾನು ಮಾಡೀನಿ ಅಂತಕ್ಕಂಥದ್ದು ಬಂತು ಅಂದರೆ ಅಲ್ಲಿ ನಿಮಗೆ ತೊಂದರೆ ಆಗ್ತದೆ. ಅದಕ್ಕೆ ಭಗವಂತನಿಗೆ ಕೊಡುವ ಯಾವುದೇ ವಸ್ತು ಕೂಡ ಅವನು ಕೊಟ್ಟದ್ದೇ, ಅವನು ಕೊಟ್ಟಿದ್ದೆ ಅಂತಕ್ಕಂಥ ದೃಷ್ಟಿಯಿಂದ ಸ್ವಾರ್ಥ ಪ್ರೇರಿತವಾದ ಭಕ್ತಿಯನ್ನು ಭಗವಂತ ಒಪ್ಪೋದಿಲ್ಲ. ಅದನ್ನೇ ಇಲ್ಲಿ ಹೇಳಕತ್ತಾರೆ ದೇವಿ ಪುರಾಣದಲ್ಲಿ. ಸ್ವಾರ್ಥ ಏನಾದರೂ ಒಂದು ಆಸೆಯನ್ನಿಟ್ಟುಕೊಂಡು ನೀವು ಮಾಡ್ತಕ್ಕಂಥದ್ದು ಶುರು ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನಿಮಗೆ ಸರಿಯಾದ ಫಲ ಅಂತಕ್ಕಂಥದ್ದು ಸಿಗೋದಿಲ್ಲ. ತೆಂಗಿನಕಾಯಿ, ಕಾಯಿ, ಕರ್ಪೂರ, ಊದಿನ ಕಡ್ಡಿ, ನೈವೇದ್ಯ ಮಾಡ್ತೀರಿ. ನೈವೇದ್ಯ ಏನು ನೈವೇದ್ಯ ಅಂದ್ರೆ? ನಮ್ಮ ಪುರಾಣ ಯಾರು ಕೇಳ್ತೀರಿ ಗೊತ್ತು, ನಂದಿಯವ್ರು ಕೇಳ್ತಾ ಇರ್ಬೇಕು. ನೈವೇದ್ಯ ಅಂದ್ರೆ ಏನು? ಮನೆಗೆ ಮಾಡಿದ್ದೆಲ್ಲ ಏನು ಮಾಡ್ತೀರಿ? ಹೋಳಿಗೆ, ಕಡುಬು ಮಾಡಿ ಮನೆಗೆ ಒಂದು 50 ಮಾಡಿದ್ರೆ ಅದ್ರಾಗ ಒಂದು 2 4 ಇಟ್ಟು, ಇದು ಗ್ರಾಮದೇವಿ ಕೊಟ್ಟು ಬರಪ್ಪ, ಇದು ಶರಣಬಸಪ್ಪ ಕೊಟ್ಟು ಬಾ, ಇದು ಮೌನೇಶ್ವರಕ್ಕೆ ಕೊಟ್ಟು ಬಾ, ಇದು ವಿಶ್ವಕರ್ಮಕ್ಕೆ ಕೊಟ್ಟು ಬಾ ಅಂತ ದೇವರಿಗೆ ನೈವೇದ್ಯ ಹಿಡಿತೀವಿ. ಸುಮ್ಮನೆ ಕೇಳ್ತೀನಿ, ನಿಮ್ಮೂರಾಗ ಹಂಗೆ ಮಾಡಂಗಿಲ್ಲ, ನಮ್ಮೂರಾಗ ಹಂಗೆ ಮಾಡ್ತಾರೆ.
ನಾವು ಉಣ್ತಕ್ಕಂಥ ಹೋಳಿಗೆ ಸೈಜ್ ಎಷ್ಟಿರ್ತಾವ, ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥ ಹೋಳಿಗೆ ಸೈಜ್ ಎಷ್ಟಿರ್ತಾವ? ಅದು ಖುಲ್ಲ ಮಾತಾಡಮ್ಮ, ಏನು ಪ್ರಶ್ನೆ ಯಾಕೆ ಶೇಖರೆ? ಬರೋಬರಿದೆ. ನಮ್ಮ ಹೋಳಿಗೆ ತಾಟಿನ ತುಂಬ ಇರ್ತಾವೆ, ಅಂಚಿಂತನೇ ಇರ್ತದೆ ಪೂರ, ಹೌದಾ? ಬೆಣ್ಣೆ ಕಾಸಿದ ತುಪ್ಪ ಅದ್ರಾಗ. ಮತ್ತು ದೇವರಿಗೆ ಅವು ಇಟಿಟಿ ಇಲ್ಲಿ ಕಿವಿದ್ದಂಗೆ ಇರ್ತಾವೆ. ಅವು ನೋಡ್ಬೇಕು, ಅವು ಹೆಂಗಾರ ಹೂರ್ಣ ತುಂಬ್ತಾರದಾಗ ನನಗೆ ಗೊತ್ತಿಲ್ಲ, ಹೇಳ್ಬೇಕು, ನೀವು ಕಲಿಸ್ಬೇಕು ನಮ್ಗೆ ಯಾರಿಗಾರ. ಇಟಿ ಒಂದು ಇಲಿ ಕಿವಿ ಅಂತ ಒಂದು 2 ಹೋಳಿಗೆ ಮಾಡಿ ಅದಕ್ಕೆ ಹಿಂಗೆ ದಪ್ಪ ಅಂತ ಹಿಂಗೆ ಹಾಕಿ ಒಂದಿಟ್ಟು ಅನ್ನ ಹಾಕಿ ಡಾಳ್ಡ ತುಪ್ಪ. ಹೆಂಗದ ಭಕ್ತಿ? ಹಾಂ, ನಿಮ್ಮೂರಾಗಲ್ಲ ಸುದ್ದಿ, ನಮ್ಮೂರದ್ದು ಹೇಳಕತ್ತೀನಿ ನಾನು. ಯಾಕಂದ್ರೆ 11 ದಿವಸ ನಿಮ್ಮೂರ ಸಂಸಾರ ಮಾಡ್ಬೇಕಾಗಿದೆ. ಆ ಪ್ರಕಾರ ಮಾಡಿ ಅವಾಗ ಒಂದು ಸಣ್ಣ ಮಗು ಕೇಳ್ತಂತ. ಸಣ್ಣ ಮಕ್ಕಳ ಹೃದಯದಲ್ಲಿ ಭಗವಂತ ಇರ್ತಾನೆ ಗೊತ್ತ. ಅದೇನು ದೇವ ಅಪ್ಪ ಉಣ್ಣ ಹೋಳಿಗೆ ಇಟ್ಟಿಟ್ಟು ದೊಡ್ಡವು. ಹಾಂ, ದೇವ್ರ ಗುಡಿ ಕಳಿಸ್ತಕ್ಕಂಥ ಈ ಹೋಳಿಗೆ ಇಟೀಟೆ ಯಾಕವಂತ ಅದು ಬುದ್ಧಿಗೇಡಿ ಹುಡುಗ ಕೇಳ್ತದ. ಬುದ್ಧಿಗೇಡಿ ಅಲ್ಲ, ನಿಜವಾದ ಬುದ್ಧಿವಂತ ಹೃದಯವಂತ ಹುಡುಗವ ಕೇಳ್ದ. ಅವಾಗ ಅವ್ರ ಅವು ಏನಂತಂತ, ಅದೇನು ದೇವ್ರೇನು ತಿಂತದನು? ಹೆಂಗದ? ದೇವ್ರೇನು ತಿಂತದೇನು ಅಂದಮೇಲೆ ಅವ ಯಾಕೆ ತಿಂತಾನೆ ಹೇಳ್ರಿ? ಹೌದಾ? ನಿಮ್ಮ ಮನೆಗೆ ಒಬ್ಬರು ಗುರುಗಳು ಬರ್ತಾರೆ, ಹೌದಾ? ಬಂದು ಕೂಡಲೇ ಬಾಗಲದೊಳಗೆ ಒಂದು ಮಣಿ ಹಾಕಿ ಅವ್ರಿಗೆ ನಿಂದ್ರಿಸಿ, ಕಾಲಿಗೆ ನೀರು ಹಾಕಿ, ಬತ್ತಿ ಹಚ್ಚಿ, ಉದಿನ ಕಡ್ಡಿ ಬೆಳಿಗ್ಗೆ ಹಣಿ ಕುಂಕುಮ ಹಚ್ಚಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಮಣಿ ಹಾಕಿ 2 ಮಣಿ ಹಾಕಿ ಮುಂದೆ ತಾಟಿಟ್ಟು, ಸ್ವಚ್ಛವಾದ ತಾಟಿಟ್ಟು, ಅನ್ನ ಹಾಕಿ, ಹೋಳಿಗೆ ತುಪ್ಪ ಸಂಡಿಗೆ ಎಲ್ಲ ಹಾಕಿ ತಗೋರಿ ಅಂದ್ರೆ ತಗೋತಾರಿಲ್ಲ. ಹಾಂ, ಅದನ್ನು ಬಿಟ್ಟು ಇಷ್ಟೆಲ್ಲ ಬಡಿಸಿವಿ ಅವ ಏನು ತಿಂತ ನನ್ನ ಗುರುಗಳಂದ್ರೆ ಹಿಂಗೆ ಅಂದು ನೋಡ್ರಿ. ಅವರು ನಾ ಹೇಳೇನಂತ ಅನ್ಬೇಡ್ರಿ. ಯಪ್ಪ ತಗೋರಿ, ಬಡವರ ಭಕ್ತಿ ಬಂಡಿ ತುಂಬ ತಿನ್ರಿ ಅಪ್ಪ ಅಂದ್ರೆ ತಿಂತಾರ ಹೊರತಾಗಿ ಯಮ ಏನು ತಿಂತಾನ ಹಂಗೆ ಎಲ್ಲ ಒಯ್ದು ದೇವ್ರ ಮುಂದಿಟ್ಟು ಅದೇನು ತಿಂತದೇನು ದೇವ್ರು ಅಂದ್ರೆ ಯಾಕೆ ತಿಂತಾನಮ್ಮ? ಅವೇನು ಮಜಬೂರಿದ್ದಾನೆ ದೇವರು. ಅದಕ್ಕೆ ಅಂಥ ಭಕ್ತಿಯನ್ನು ಮಾಡಬೇಡ್ರಿ. ಮನೆಯಲ್ಲಿ ನಾವು ಉಟ್ಟುಕೊಳ್ಳುವ ಸೀರೆ, ಮದುಮಕ್ಕಳು ಸೀರೆ ತೋರ್ಸಕ್ಕೆ ಹೋಗ್ತಾರೆ ದೇವಾನಂದ ಗುಲ್ಬರ್ಗಕ್ಕೆ ಹೋದಾಗ 10,000 ಮ್ಯಾಲೆ ತೆಗೀರಿ, 20,000 ಮ್ಯಾಲೆ ತೆಗೀರಿ, 30,000 ಮ್ಯಾಲೆ ತೆಗೀರಿ ಅಂತೀವಿ. ದೇವ್ರ ಸೀರೆ ಖರೆ ಹೇಳಕತ್ತೀನಿ, ದೇವ್ರ ಸೀರೆ ಎಷ್ಟು ತೆಗೀರಿ ಆಟ್ರಾಗಿ ಹೆಂಗಂತ ನೋಡಿ, ಶಬ್ದ ನೋಡಿ ಹೆಂಗದ. ಅವ ಅಂತಾನ 60 ರೂಪಾಯಿ ಇದ್ರೆ ಅದಕ್ಕಿಂತ ಕಡಿಮೆ ಇಲ್ಲ. ಅಪ್ಪ, ದೇವ್ರಿಗೆ 60 ರೂಪಾಯಿಗಿನ್ನ ಕಡಿಮೆ, ಮನುಷ್ಯರಿಗೆ 30,000 ಆ ಕಡೆ ಇರಲಿ. 60 ರೂಪಾಯಿ ಸೀರೆನೇ ಉಡಿಸ್ರಿ ದೇವರಿಗೆ. ಆದರೆ ಉಡಿಸುವಾಗ ನನ್ನ ಭಕ್ತಿ ಇಷ್ಟೇ ಅದ ತಾಯಿ ಅಂತಕ್ಕಂಥ ಭಕ್ತಿಯರ ಕೊಡ್ರಿ. ಅದೇ ಗ್ರಾಮದೇವಿ ಬೇಕಾಗಿರ್ತಕ್ಕಂಥ ಭಕ್ತಿ, ಅದೇ ಭಗವಂತನಿಗೆ ಕೊಡ್ತಕ್ಕಂಥ. ಅದಕ್ಕೆ ಬೇಡರ ಕಣ್ಣಪ್ಪ, ಮೌನೇಶ್ವರ ತಾಯಿ ಶೇಷಮ್ಮ ಮತ್ತು ಕೋಳೂರು ಕೊಡಗು ಸಂತಕ್ಕಂಥ ಇಲ್ಲೇ ನಮ್ಮ ಕನ್ಯಾಕೋಳೂರು ಅಂತ ಊರದ ಶಾಪುರ ತಾಲೂಕದಾಗ ಅಲ್ಲೊಬ್ಬ 10 ವರ್ಷದ ಹುಡುಗಿ ದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡು ಹಾಲು ಕುಡಿಸಿದ ತಾಯಿ. ಅದಕ್ಕೆ ಭಕ್ತಿ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾವೆಲ್ಲ ನೋಡಬೇಕು. ಚಿಂತಿಗೆಯು ಚಿಂತಾಮಣಿ. ಈ ಪುರಾಣ ನಿಮ್ಮ ಮನೆಯಲ್ಲಿ ಇತ್ತಂದರೆ ಚಿಂತಿಗೆಯು ಚಿಂತಾಮಣಿ. ನಿಮಗೆ ಏನೇ ಚಿಂತೆ ಇರಲಿ, ಬೆಕ್ಕದ ಚಿಂತೆ ಇರಲಿ. ಚಿಂತೆ ಅಂದ್ರೆ ಏನು ನಂದಿಯವ್ರೆ? ಚಿಂತೆ ಅಂದ್ರೆ ಏನು? ಇಲ್ಲಿರೋರಿಗೆ ಯಾರಿಗಾರು ಚಿಂತೆ ಇಲ್ದವ್ರು ಇದ್ರೆ ಹೇಳ್ರಿ ನಾನು. ಹಾಂ, ಏನು ಚಿಂತೆ ಅದ? ಪುರಾಣ ಯಾವಾಗ ಮುಗೀತದೋ ಏನು? ಹೇಳ್ತಾನೆ ಯವ್ವ, ಹೇಳ್ತಾನೆ ಕಟ್ಟಿಗೆ ಬಾಯಿ ಆದ್ರೆ ಒಡೆದು ಹೋಗ್ತಿತ್ತು ನೋಡು ಅಂತಿರ್ತಾರೆ, ಹೌದಾ? ಅದೊಂದು ಚಿಂತೆ. ಅದು ಮುಗಿದ ಮೇಲೆ ಪುರಾಣ ಹೆಂಗಾರ ಮುಗಿತಾವ ಪುರಾಣ. ಇನ್ನು ಮಂಗಳಾರತಿ ಆಟ ತಾಡ್ತಾನೋ ಏನು? ಎಂತಿಂಥ ಚಿಂತೆಗಳವ್ರೆ ಜಗತ್ತಿನಾಗ. ಮನೆಯೊಳಗೆ ಬಾಗಿಲು ಹಾಕಿವಿಲ್ಲ ಒಂದು ಚಿಂತೆ, ಬಾಗಿಲು ಹಾಕಿದ್ರೆ ಜಗ್ಗಿ ನೋಡಿವಿಲ್ಲ ಅನ್ನೋ ಚಿಂತೆ. ಎರಡು ನಿಮ್ಮ ಚಿಂತೆ ಎಷ್ಟವ ಅಂತ ಬರ್ಕೊಂಬರ್ರಿ ಅಂದ್ರೆ 100 ಪೇಜಿನ ಕಾಪಿ ಸಾಲಲ್ಲ, ಬರಿಲಿಕ್ಕೆ ಕುಂತ್ರ. ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ. ಒಬ್ಬ ಬಡವ ಇದ್ದಂದ್ರೆ ಅವ್ನಿಗೆ ಏನು ಚಿಂತೆ ಅಂದರೆ 2 ಹೊತ್ತಿನ ಊಟ ಆದ್ರೆ ಸಾಕ್ರಿ, ನನಗೇನು ಬೇಡ ಅಂತ. ನಾವು ಉಂಬುವ ಚಿಂತೆ. ಯಪ್ಪ, ನಾನು ಬಡತನವಾಗಿ ಹುಟ್ಟೀನಿ, ಭಾಳ ಬಡವ ಇದ್ದೀನಿ, ಭಾಳ ನಿರ್ಗತಿಕನಾಗಿದ್ದೇನೆ, ನನಗೆ 2 ಹೊತ್ತಿನ ಊಟ ಆದ್ರೆ ಸಾಕಂದ್ರೆ ಊರಾಗ ಒಬ್ಬ ಗೌಡ ಹೇಳ್ದ, ಇನ್ನು ನಮ್ಮ ಮನೆಗೆ 2 ಹೊತ್ತು ಊಟ ಮಾಡು, ನೀ ಊಟದ ಚಿಂತೆ ಹೋಯ್ತಿಲ್ಲ, ಸುಮ್ಮನಿರೋದು. ನಾವು ಮುಂಜಾನೆ ಹೋಗ್ತಿದ್ದ ಉಣ್ತಿದ್ದ, ಸಂಜೆಗೆ ಹೋಗ್ತಿದ್ದ ಉಣ್ತಿದ್ದ, ಊಟದ ಚಿಂತೆ ಹೋಯ್ತಿಲ್ಲ. ನಿನಗೇನು ಚಿಂತೆ ಅದ ಯಪ್ಪ? ಊಟದ ಚಿಂತೆ ಹೋಯ್ತು, ಉಡ್ಲಾಕೇನು ಇಲ್ಲ. ಅವಾಗ ಏನಂದ ಗೌಡ್ರು, ಇವನಿಗೊಂದು 4 ಜೋಡ ಅಂಗಿ 4 ಜೋಡ ದೋತ್ರ ಕೊಡ್ರಿ ಅಂದ.
ಉಡುವ ಚಿಂತೆ ಹೋಯ್ತು. ಬಡತನಕ್ಕೆ ಉಂಬುವ ಚಿಂತೆ ಉಡಲಾದರೆ ಉಡುವ ಚಿಂತೆ. ಬಟ್ಟಿ ಚಿಂತೆ ಉಡ್ಲಕ್ಕೂ ಆಯಿತು, ಬಟ್ಟಿ ಚಿಂತೆ ಹೋಯ್ತು, ಊಟದ ಚಿಂತೆ ಹೋಯ್ತು. ಉಡಲಾದರೆ ತೊಡುವ ಚಿಂತೆ. ಉಡುಗಿ ಬೇರೆ ತೊಡುಗಿ ಬೇರೆ ಗೊತ್ತಿಲ್ಲ. ಉಡುಗಿ ಅಂದ್ರೆ ಬಟ್ಟಿ, ತೊಡುಗಿ ಅಂದ್ರೆ ಉಂಗುರ, ಪಾಟ್ಲಿ, ಬಿಲ್ವಾರ್, ಚೈನ, ನೆಕ್ಲೆಸ್ಸು, ಬ್ರಾಸ್ಲೆಟ್ ಅಂತಿರ್ತಾವೆ, ಅವು ತೊಡುಗೆಗಳು. ಅವ ಅಂದ ಏನ್ರಿ ಅಪ್ಪ ಊಟ ಆಯಿತು, ಬಟ್ಟೆ ಆಯಿತು, ಸುಮ್ಮನೆ ಕೈಯಾಗ ಒಂದು ಉಂಗುರ ಬೇಡನು? ಹೆಂಗೆ ಹೆಚ್ಚಲಕತ್ತದ ನೋಡ್ರಿ. ಮೊದಲು 2 ಹೊತ್ತು ಊಟ ಸಾಕಂದ, ಆಮೇಲೆ ಬಟ್ಟೆ ಬೇಕಂದ. ಉಡಲಾದರೆ ತೊಡುವ ಚಿಂತೆ. ಹೋಗಲಕ್ಕೆ ಹೋಗುವಂತ ಅವ್ನು ಗೌಡನು ಜಬರಸ್ತಿದ್ದ. 1-2 ತೊಲೆ ಬಂಗಾರ ಕೊಟ್ಟವನಿಗೆ, ತಗೋ 2 ತೊಲೆಗೆ 4 ಉಂಗುರ ಮಾಡಿಸ್ಕೊ, ಈ ಕೈಗೆ ಇಟ್ಕೊಂಡು ಮುಗಿತಲ್ಲ. ಊಟ ಆಯಿತು, ಉಡ್ಲಕ್ಕಾಯ್ತು, ತೊಡ್ಲಕ್ಕೂ ಆಯಿತು. ಅವಂದ ಉಡಲಾದರೆ ತೊಡುವ ಚಿಂತೆ, ತೊಡಲಾದರೆ ಇಡುವ ಚಿಂತೆ. ಅವಾಗ ನಂದಂತವ ಕೈಯಾಗಾದವ್ರಿಗೆ ಸುಮ್ಮ ಅಲಮರೆಗೆ ಇಡ್ಲಕ್ಕೆ 4 ತೊಲೆ ಬಂಗಾರ ಬೇಡನು? ಇದು ಮೈ ಮೇಲಾಯ್ತು, ಅಲ್ಲಿ ಇಡ್ಲಕ್ಕೆ ಬೇಕು. ತೊಡಲಾದರೆ ಇಡುವ ಚಿಂತೆ, ಇಡಲಾದರೆ ಮದುವೆಯ ಚಿಂತೆ. ಇಷ್ಟೆಲ್ಲ ಆದರೆ ನೋಡ್ಲಕ್ಕೆ ಹೋಗ್ಬೇಕು ಹೆಣ್ತಿಲ್ಲ. ತೊಡಲಾದರೆ ಮದುವೆಯ ಚಿಂತೆ, ಮದುವೆಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಮತ್ತು ಅವಕ್ಕೆ ಮಾಡ್ಬೇಕಲ್ಲ ಅದ್ರ ಚಿಂತೆ. ಅದಾದಮೇಲೆ ಇಷ್ಟೆಲ್ಲ ಆಗಟ್ಟಿಗೆ 45 ಆಗಿರ್ತದೆ. BP ಬಂತು, ಶುಗರ್ ಬಂತು, ಕರೋನಾ ಬಂತು, ಮತ್ತೊಮ್ಮೆ ಬರೋದೇ ಬೇಡ ಈ ಜಗತ್ತಿಗೆ. ಅದು ಕೇಡಾದರೆ ಮರಣದ ಚಿಂತೆ. ನೋಡ್ರಿ, ಎಲ್ಲಿ ತನಕ ಆದರೂ ಕೂಡ ಮನುಷ್ಯ ಚಿಂತೆಯಿಂದ ಅವನು ಮುಕ್ತ ಆಗೋದೇ ಇಲ್ಲ. ಅಂಥ ಚಿಂತೆಗಳು ದೂರ ಆಗಬೇಕಾದ್ರೆ ಹೇಳ್ತಾರೆ ಇಲ್ಲಿ ಕವಿಗಳು, ಚಿಂತಿಗೆಯು ಚಿಂತಾಮಣಿ. ನಿಮ್ಮ ಎಲ್ಲ ಚಿಂತೆಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಈ ತಾಯಿಯ ಪುರಾಣಕ್ಕಿದೆ. ಕಾಮ್ಯಕ್ಕೆ ಕಾಮಧೇನು. ಸಂಪತ್ತಿನ ರಕ್ಷಣೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಪತ್ತಿನ ರಕ್ಷಣೆ ಆಗ್ತದೆ. ಕಳ್ಳ ಕಾಕರು ಬಂದ್ರೆ ಸ್ವತಃ ಈ ಪುರಾಣವೇ ನಿಮ್ಮನ್ನು ಕಾಯ್ತಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಮತ್ತು ಇದನ್ನು ಯಾವಾಗ ಓದಬೇಕಂತಕ್ಕಂಥದ್ದು ಹೇಳ್ತಾರೆ. ತದಿಗೆಯ ದಿವಸ, ಅಷ್ಟಮಿಯ ದಿವಸ, ನವಮಿಯ ದಿವಸ, ಪೂರ್ಣಿಮೆಯ ದಿವಸ, ಹುಣ್ಣಿಮೆ ದಿವಸ ಓದ್ರಿ, ಸೋಮವಾರ ಓದ್ರಿ, ಮಂಗಳವಾರ ಓದ್ರಿ, ಬುಧವಾರ ಓದ್ರಿ, ಗುರುವಾರ ಓದ್ರಿ, ಶುಕ್ರವಾರ ಓದ್ರಿ, ಶನಿವಾರ ಓದ್ರಿ. ಇನ್ನೊಂದು ಮಾತು ಹೇಳ್ತಾರೆ, ನಿಮಗೆ ಯಾವಾಗ ಓದಬೇಕು ಅನ್ನಿಸ್ತದೆ ಅವಾಗ ಓದ್ರಿ. ಭಗವಂತನ ಧ್ಯಾನ ಮಾಡಲಿಕ್ಕೆ, ದೇವಿಯ ಸ್ಮರಣೆ ಮಾಡಲಿಕ್ಕೆ ಯಾವುದೇ ತಿಥಿ ಮತಿಗಳು ಬೇಕಾಗಿಲ್ಲ. ಒಂದಿಷ್ಟು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಉಟ್ಟುಕೊಂಡು ಆಕೆ ಎದುರು ಕುಂತ್ಕೊಂಡು ಓದಿಬಿಟ್ರೆ ಸಾಕು. ಅಮ್ಮ ನನಗೆ ಇವತ್ತು 4 ಪದ್ಯ ಸಾಕು, ಅಮ್ಮ ನನಗೆ ಓದಲಿಕ್ಕೆ ಆಗಲ್ಲ, ಇದನ್ನಿಟ್ಟು ಪೂಜೆ ಮಾಡ್ತೀನಿ ಅಂದರೂ ಕೂಡ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಇಲ್ಲ. ಅದಂತ ಚಿದಾನಂದ ಅವಧೂತರು ಯಾವತ್ತೂ ಕೂಡ ಇದನ್ನು ಹೇಳ್ತಾರೆ.